ವಿಶೇಷತೋ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನ ತಮೇವ ಶಾಸ್ತ್ರಪ್ರಭವೋ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ವೇ ಪರವಾಕ್ಯವಿದ್ಯಾ ವ್ಯಾಖ್ಯ ಕರೋಮ್ಯನ್ವಪಿ ಚಾಹಮೇವ. ಎಷ್ಟಂತೀಗ ಪುರುಷಾಸ್ಪದಾಧಿಕರಣನ ಅನ್ಯತ್ವ ಇಲ್ಲಿದೆ ಇನ್ನು ಮೊದಲೇ ಮುಗಿದಿಲ್ಲ ಹಾಂ ಆರಂಭಣಾಧಿಕರಣ ಮುಗಿತಲ್ಲ ಇತರ ವ್ಯಪದೇಶಾಧಿಕರಣ ಅನಂಶಸ್ಯಾಪಿ ಜೀವಸ್ಯ ಕಿಂಚಿತ್ ಸಾಮರ್ಥ್ಯ ಯೋಜನಾಂ ಕಾರ್ಯೇಷು ಯಃ ಕರೋತ್ಯಥ ನಮಸ್ತಸ್ಮೈ ಸ್ವಯಂಭುವೇ. ಅದಾಗಿತ್ತು ನಿನ್ನೆ. ಜೀವಶಕ್ತಿಂ ನ ಯೋಜಯೇತ್ ಹರಿಸ್ತದಾ ಹಿ ಸರ್ವ ಕೃಷ್ಣ ಯತ್ನೋ ಅಂಸಿತಾಪಿ ವಾ. ಯದಿ ಭಾಗೇನ ಕಾರ್ಯೇಷು ಜೀವಶಕ್ತಿಂ ನ ಯೋಜಯೇತ್ ಹರಿಹಿ ಶ್ರೀಹರಿಯು ಯದಿ ಒಂದು ವೇಳೆ ಭಾಗಗಳಲ್ಲಿ ಜೀವಶಕ್ತಿಯನ್ನು ನ ಯೋಜಯೇತ್ ಯೋಜನೆ ಮಾಡದೆ ಹೋದಲ್ಲಿ ಸರ್ವತ್ರ ಕೃಷ್ಣ ಪ್ರಸಕ್ತಿ ಕೃಷ್ಣ ಪ್ರಯತ್ನ ಅಂಸಿತಾಪಿ ವಾ. ಕೃಷ್ಣ ಪ್ರಯತ್ನ ಮನಸ್ಸಿಗೆ ಬರ್ತಾನೆ ಇರಲಿಲ್ಲ. ಜೀವನಿಗೆ ಯಾವ ಭಾಗನೂ ಇಲ್ಲದೆ ಹೋಗ್ಬಿಟ್ರೆ ಏನಾಗ್ತಿತ್ತು, ಪೂರ್ತಿ ಹೋಗ್ಬೇಕಲ್ಲ ಪೂರ್ತಿ ಗೆಲ್ಲಬೇಕು. ಆದ್ರೆ ಹಾಗಾಗಿಲ್ಲ. ಅಥವಾ ಅಂಶಿತಾಪಿವ ಜೀವನಿಗೆ ಅಂಶ ಒಪ್ಪಬೇಕಾಗ್ತಿತ್ತು. ಅಂಶ ಇರೋ ಜೀವರಿದ್ದಾರೆ, ಸಾಂಶರಿದ್ದಾರೆ. ಬಟ್ ಎಲ್ಲ ಜೀವರು ಸಾಂಶರಲ್ಲ, ಗೊತ್ತಾಯ್ತು. ನಿರಂಶ ಜೀವರ ಹೆಚ್ಚಿರೋದು ಆ ಲೆಕ್ಕದಲ್ಲಿ. ಅಂಶ ಯಾವುದು ಲೋಯರ್ ಸ್ಟಾಫ್ ಜಾಸ್ತಿ ಇರುತ್ತೆ, ಸಂಖ್ಯೆ ಕಡಿಮೆ ಇರುತ್ತೆ. ಲೋಯರ್ ಹೋಗ್ತಾ ಏನಾಗ್ತಾರೆ, ತುಂಬ ಸಂಖ್ಯೆ. ಒಬ್ಬ ಮೇಷ್ಟಿದ್ರೆ ವಿದ್ಯಾರ್ಥಿ ಎಷ್ಟಿರ್ತಾರೆ, ಎಷ್ಟು ಬೇಕಾದ್ರೆ. ಆ ರೀತಿಯಲ್ಲಿ ಎಷ್ಟೇ ಮೇಷ್ಟಿದ್ರು ಏಕಕಾಲಕ್ಕೆ ಮಾತಾಡೋಕ್ಕಾಗಲ್ಲ, ಗೊತ್ತಾಯ್ತು. ಒಬ್ಬೊಬ್ಬರೇ ಮಾತಾಡಬೇಕು. ಅವ್ರು ಕೇಳೋದು ಅಷ್ಟು ಕೇಳೋದನ್ನ ಕೇಳಿಸ್ಕೋಬೋದು. ಆ ದೃಷ್ಟಿಯಲ್ಲಿ ಆ ವಿಚಾರ ಬೇರೆ. ಭಿನ್ನಾಂಶರ ಬಗ್ಗೆ ವಿವಾದ ಇಲ್ಲ. ಅದರಲ್ಲಿ ಸಾಂಶರ ಹೌದಲ್ಲ ಅಂತ ಪ್ರಶ್ನೆ. ಭಿನ್ನಾಂಶರಲ್ಲಿ ಸಾಂಶದೋ ಅಲ್ಲೋ. ಇವತ್ತು ವಾಯುದೇವರು ಎಷ್ಟು ಅಂಶ ಬೇಕಾದಷ್ಟು ಅಂಶಗಳು ತಗೊಳ್ತಾರೆ, ಕೆಲವು ಕಡಿಮೆ ಆಗ್ತಾ ಬರುತ್ತೆ. ಅವ್ರದ್ದು ಮ್ಯಾಕ್ಸಿಮಮ್ ಅವರು ಸ್ವಾಮಿನ ಸರ್ವಾಂತರಾತ್ಮನ್ ಪ್ರತಿಯೊಬ್ಬರೊಳಗೂ ಇರಬೇಕಾದ್ರಿಂದ ತುಂಬ ಅಂಶಗಳಿದೆ. ಕಡಿಮೆ ಆಗ್ತಾ ಬರ್ತಾ ಹೋಗುತ್ತೆ. ಕೊನೆಗೆ ನಿರಂಶ ತೃಣಜೀವರು ಭಾರಿ ಮಿನಿಮಮ್ ಇದಿರೋರು. ಆದ್ದರಿಂದ ಎರಡರಲ್ಲಿ ಒಪ್ಪಬೇಕಾಗತ್ತೆ, ಅದು ಸಾಧ್ಯ ಇಲ್ಲ. ಅಂಶಿನೋ ಹಿ ಪಟಾಯ ಏ ಭಿನ್ನೈರೇವ ಪರಸ್ಪರಂ ಅಂಶೈರಂಶಿನ ಉಚ್ಯಂತೆ ನೈವಮೇವಂ ಹಿ ಚೇತನಾಃ. ಅಂಶಿನೋ ಹಿ ಘಟಾಧ್ಯಾಯೇ ಭಿನ್ನೈರೇವ ಪರಸ್ಪರಂ. ಈ ಘಟಪಟಾದಿಗಳಿವೆ, ಅಂಶಗಳಿವೆ. ಅದಕ್ಕೆ ಒಂದು ಪಂಚೆಯಲ್ಲಿ ಎಷ್ಟು ನೂಲಿರ್ಬೋದು, ಬೇಕಾಷ್ಟು ನೂಲಿರ್ಬೋದು. ಅಂಶಗಳು ಎಲ್ಲ ಸೇರಿ ಎಲ್ಲ ನೂಲು ನಮಗೆ ಗೊತ್ತಿದೆ. ನೂರು ಸೇರಿಸಿ ಇದು ಮಾಡೋದು ಗೊತ್ತಿದೆ, ಕಿತ್ತಾಕೋದು ಗೊತ್ತಿದೆ. ಅದು ಅಂಶಗಳಿವೆ ಅದಕ್ಕೆ. ಆ ರೀತಿ ಜೀವರಿಗೆ ಅಂಶಗಳಿಲ್ಲ. ಜಡಗಳಿಗೆ ಏನಿದೆ, ಅಂಶಗಳಿದೆ. ಆದರೆ ಜೀವರು ಮಾತ್ರ ಆದರೆ ಪ್ರತಿಯೊಂದು ಅಂಶನೂ ಡಿಫರೆಂಟ್ ಬರುತ್ತೆ. ಆ ವಿಚಾರ ಬೇರೆ. ಆದರೆ ಒಂದು ಅದು ನಾವಲ್ಲಿ ಅಂಶ ಇರೋದು ನೋಡ್ಬಿಟ್ಟಿದ್ದೇವೆ ಈಗಾಗಲೇ. ಅಂಶೈರಂಶಿನ ಉಚ್ಯಂತೆ ನೈವಮೇವಂ ಹಿ ಚೇತನ. ಚೇತನಗಳು ಹಾಗಲ್ಲ ಅಂತೇಳಿ. ಚೇತನಗಳು ಮಾತ್ರ ಹಾಗಲ್ಲ. ಏನು ಅದು ಬೇರೆ. ಅದು ಇಲ್ಲಿ ಹೇಳ್ತಿರೋದು ಈ ವಿಷಯ ಬೇರೆ. ಇತರ ಉಪದೇಶಾಧಿಕರಣ ಅಂದ್ರೇನೋ ಏನು ಹೇಳಿದ್ರಲ್ಲಿ, ಜೀವನಿಗೆ ಏನಾಗಬೇಕು, ಸುಖ ದುಃಖಗಳೆಲ್ಲ ವಯಸ್ಸು ಬಂತಲ್ಲ ಸ್ತೋತ್ರದೊಳಗೆ. ಯದಿ ರಾಮ ಪರೋ ನ ಭವೇತ್ ಸ ಹರಿಹಿ ಕಥಮೇವತ್ತು ನಿತ್ಯ ಸುಖಂ ನ ಭವೇತ್. ಯದಿ ನಾಮ ನತಸ್ಯ ವಶೇ ಸಕಲಂ ಕಥಮೇವತ್ತು ನಿತ್ಯ ಸುಖಂ ನ ಭವೇತ್. ಈತೆಲ್ಲ ಬಂದಿರೋದ್ರಿಂದ ಇತರ ವ್ಯಪದೇಶವನ್ನು ಮಾಡಿದ್ದಾರೆ. ಅಂದರೆ ಜೀವ ದೇವರಿಂದ ಭಿನ್ನ ಅಂಥೇಳಿ, ಜೀವರಿಂದ ದೇವರು ಭಿನ್ನ ಅಂತ ಸ್ಪಷ್ಟ ಹೇಳಿರೋದ್ರಿಂದ ಜೀವ ನಿರಂಶ, ಪರಮಾತ್ಮ ಅನಂತಾಂಶ. ಪರಮಾತ್ಮನೇ ಸತತ ಮೇಘರೂಪಿಣಿ ಬೇಕಾಷ್ಟು ಕೇಳಿದ್ದೇವೆ ಅದನ್ನು. ಅಥೋ ಅನಂಶಿನ ಇತ್ತೇವ ಶ್ರುತೇ
ಈ ಋತಿ ರೇತೇಶು ವರ್ತತೆ, ಅದು ಜೀವರನ್ನು ಅನಂಶರು ಅಂತ ಕರೆದಿದ್ದಾರೆ. ಮತ್ತು ವಸ್ತ್ರಗಳನ್ನು ಎರಡು ಭೇದ ಕೂಡಿಸಿ ತೋರಿಸಿ ಆಗಿದೆ, ತೆಗೆದು ಬಿಟ್ಟು ಆಗಿದೆ. ಒಂದು ಇಡೀ ಒಂದು 100 ಮಾತ್ರಕ್ಕೆ ವಸ್ತ್ರ ಹೋಗಲಿಲ್ಲ, ಒಂದು ನೂಲು ಹಾಕಿದ ಮಾತ್ರಕ್ಕೆ ವಸ್ತ್ರ ಸೃಷ್ಟಿನೂ ಆಗೋದಿಲ್ಲ. ಅಂಶಗಳು ಸ್ಪಷ್ಟ ಕಾಣ್ತಾ ಇದೆ ನಮಗೆ. ಘಟಗಳಲ್ಲಿ ಎಷ್ಟು ಮಣ್ಣಿನ ಅಂಶಗಳಿವೆ ಅದೆಲ್ಲ ನೋಡಿದ್ದೇವೆ. ಆದರೆ ಒಬ್ಬ ಜೀವನೊಳಗೆ ಅದು ಕಂಡಿದ್ದಿಲ್ಲ. ನಾವು ಕಂಡ ಯಾವ ಜೀವರಲ್ಲೂ ಅದಿಲ್ಲ. ಶಾಸ್ತ್ರದಲ್ಲಿ ಹೇಳಿದ ಜೀವರಿದ್ದಾರೆ, ಅವ್ರು ಬೇರೆ ಕೇಸರು. ಅಪಿ ಅನೇಕ ಸ್ವರೂಪೇಶು ವಿಶೇಷಾದೇವ ಕೇವಲ, ಅಲ್ಲಿ ವಿಶೇಷದಿಂದಾಗಿಯೇ ಏಕಸ್ವರೂಪೇಶು ವಿಶೇಷ ಬಲದಿಂದಾಗಿ ಈ ಅಂಶಕ್ಕೆ ಸುಖ, ಈ ಅಂಶಕ್ಕೆ ಒಂದು ಕಾಲು ನೋವಾಗಿದೆ, ಯಾವುದೋ ಸೊಳ್ಳಿಸಿದ ಮನಸ್ಸಿಗೆ ಖುಷಿ ಆಗ್ತಾ ಇದೆ. ಕಾಲು ನೋವಿದೆ, ಈ ಕಡೆ ದುಃಖನೂ ಅನುಭವಿಸ್ತಾನೆ, ಸುಖನೂ ಅನುಭವಿಸ್ತಾನೆ. ಇದೆಲ್ಲ ಯಾವಾಗ ಸಾಧ್ಯ? ಇದು ಅಂಶದಲ್ಲಿ ಭಾಗ ಮಾಡಿದಾಗ. ಇವತ್ತು ಉದಾಹರಣೆಗೆ ಮಂಗಳಾರತಿ ಮಾಡ್ತೇವೆ, ಮುಂದೆ ಬತ್ತಿ ಹತ್ತಿದೆ, ಹಿಂದೆಲ್ಲ ಆಗಿಲ್ಲ, ಹಿಡ್ಕೊಂಡು ಮಾಡಕ್ಕೆ ಬರುತ್ತೆ ನಮಗೆ. ಯಾಕೆ? ಆ ಅಂಶ ಬೇರೆ, ಈ ಅಂಶ ಬೇರೆ, ಹಿಂದೂ ಮುಂದು ಹಾಗೆಲ್ಲ ಕರಿತೇವೆ ನಾವು. ಆದರೆ ಜೀವ ಅಟಾಮಿಕ್ ಇನ್ಸೈಜ್, ಹಿಂದೂ ಬಿಂದು ಕರೀಲಿಕ್ಕೆ ಸಾಧ್ಯ, ನಿರಂಶ ಅವು. ಗೊತ್ತಾಯ್ತಾ? ನಿರಂಶ ಜೀವರ ಸಂಖ್ಯೆ ತುಂಬ ಇರೋದ್ರಿಂದಾಗಿಯೇ ಅದು ಹೇಗೆ ಸಾಧ್ಯ ಈಗ ಅಂತ ಕೇಳಿ ಏನು ಹೇಳಬೇಕು? ಅದಕ್ಕೆ ದೇವರ ಸಾಮರ್ಥ್ಯನೇ ಸಾಧ್ಯ, ದೇವರ ಅನುಗ್ರಹನೇ ಕಾರಣ. ಅದಕ್ಕೆ ದುಃಖೋತ್ಪಾದನೆ ದುಃಖ ಇದ್ದೇ ಇರುತ್ತೆ, ಸುಖ ಅನುಭವಿಸೋದನ್ನು ಕೊಟ್ಟಿರ್ತಾರೆ. ಅದೇ ರೀತಿಯಲ್ಲಿ ಸ್ವಲ್ಪ ಬೆನ್ನಕ್ಕೆ ಹೋಗಿರುತ್ತೆ, ವಾಪಸ್ ಬರ್ಲಿಕ್ಕೂ ಬರುತ್ತೆ. ಇವೆಲ್ಲ ಕೊಡದೆ ಹೋಗಿದ್ರೆ ಏನಾಗ್ತಿತ್ತು? ಜೀವನ ಸಾಧನೆ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಹಾಗೆ ಮಾಡಿದ್ದಾನೆ. ಜನಗಳಿಗೆ ಆ ಥರ ಮೂಮೆಂಟ್ ಇಲ್ಲ, ಜಡಗಳಿಗೆ ಮೂಮೆಂಟೇ ಇಲ್ಲ. ಅಂಶಗಳಿದ್ದರೂ ಕೂಡ ಜ್ಞಾನ ಇಚ್ಛಾಕ್ರಿಯ ಮೂರೂ ಇಲ್ಲ ಅವಕ್ಕೆ. ಅಥವಾ ಅರಂಶನ ಇತ್ತೇವ ಶ್ರುತಿ ರೇತೇಶು ವರ್ತತೆ. ಆದ್ದರಿಂದ ಶ್ರುತಿ ಮಾತು ಹೇಳಿದೆ, ನಮಗೆ ಗೊತ್ತೂ ಇದೆ, ಶ್ರುತಿಗಳನ್ನು ಸ್ಪಷ್ಟಪಡಿಸಿಬಿಟ್ಟಿವೆ. ಅಪಿ ಅನೇಕ ಸ್ವರೂಪೇಶು ವಿಶೇಷಾದೇವ ಕೇವಲ, ಅನೇಕ ಸ್ವರೂಪ ಎಲ್ಲೆಲ್ಲಿದೆ ಅಂಶಗಳಿಗೆ ಅವರೆಲ್ಲ ಹೇಳಿಬಿಟ್ಟಿದ್ದಾರೆ. ವಿಶೇಷದಿಂದಾಗಿ ಅದು ಕೊಡುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ. ಆದರೆ ಇಲ್ಲದೇ ಇರೋವನ್ನೇನು ಮಾಡಬೇಕೀಗ? ಬಹುಸ್ವರೂಪತಾಖ್ಯಾತು ತೇಷು ಅಸ್ತೇವ ಹಿ ಸಾಂಶತ. ಆದ್ದರಿಂದ ಬಹುಸ್ವರೂಪತಾಖ್ಯಾತು ತೇಷು ಅಸ್ತೇವ ಹಿ ಸಾಂಶತ, ಅವರಲ್ಲಿ ಸಾಂಶತ ಇದೆ, ದೊಡ್ಡವರಲ್ಲಿ. ಬಹುತ್ವೇನ ಅವಿನಾಭಾವಾತ್ ಭಿನ್ನತಾ ನಿಯಮಾತ್ ಭವೇತ್. ಆದರೆ ಬಹುತ್ವೇನ ಅವಿನಾಭಾವಾತ್ ಭಿನ್ನತಾ ನ ನಿಯಮಾತ್ ಭವೇತ್. ಆದರೆ ಭಿನ್ನ ಅಷ್ಟು ಜೀವರಿದ್ದರೂ ಕೂಡ ಪರಸ್ಪರ ಭಿನ್ನವು ಸ್ಪಷ್ಟ ಕೂತ್ಬಿಟ್ಟಿದೆ. ಜೀವ ಅಣುವಾಗಿದ್ದಾನೆ, ಅವನ ಅಂಶಗಳಿಲ್ಲ, ಅವನಾದ ಸುಖ ದುಃಖ ಬೇರೆ ಬೇರೆ ಅಂಶ ಅನುಭವಿಸ್ತಾನೆ. ಎಲ್ಲ ನೋಡಿದಾಗ ದೇವರು ಅದನ್ನು ಮಾಡ್ತಾ ಇದ್ದಾನೆ. ಯದಿ ನೈವಂ ನಿಯಮಕೃತ್ ಭಗವಾನ್ ಪುರುಷೋತ್ತಮ, ಹೀಗೆಲ್ಲ ಪರಮಾತ್ಮ ನಿಯಮ ಮಾಡದೆ ಹೋಗಿಟ್ಟಿದ್ದರೆ ತಸ್ಯ ತು ಅಶೇಷ ಶಕ್ತಿತ್ವಾದ್ಯುಜ್ಯತೆ ಸರ್ವಮೇವ. ಏನೇನೋ ಆಗ್ತಿದೆ, ದೇವರಿಗೆ ಹಾಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಕ್ಕೆ ಹೊರಟ್ರೆ ಅದು ದೇವರಿಗೆ ಸಾಧ್ಯ. ಮುಂದೆ ಕಾದಿದೆ ಮಂಗಳಾರತಿದ್ದು, ಇದು ಕಾದಿಲ್ಲ ಹಿಂದ್ಗಡೆ. ನಿಧಾನಕ್ಕಾದ ತುಂಬ ನಿಧಾನ ಕಾಯ್ತಾ ವಿಚಾರವೇ ಕೊಟ್ಟು ಬರುತ್ತೆ. ಅದೇ ಅಂಶ ಒಟ್ಟಿಗೆ ಕಾಯ್ಬೇಕಾಗಿದೆ. ಒಂದ್ಸಲ ತಾತ್ನಷ್ಟ ಸಾಕ್ಷಿ ಏನಾಗಬೇಕದು ಕಾಯ್ಬೇಕು, ಕಾಯ್ತಾ ಇಲ್ಲ. ಯಾಕೆಂದರೆ ಅಂಶಗಳು ಬೇರೆ ಬೇರೆ ಇದೆ, ಅದು ಸ್ಪಷ್ಟ ಕಂಡಿದೆ ಜನಗಳಲ್ಲಿ. ತಸ್ಯತು ಅಶೇಷ ಶಕ್ತಿತ್ವಾದ್ಯುಜ್ಯತೆ ಸರ್ವಮೇವ. ದೇವ್ರ ಬಗ್ಗೆ ಏನು ಹೇಳಿದರೂ ಒಪ್ಕೊಂಡ್ಬಿಡ್ಬೇಕು. ಅದು ಭಾರಿ ದೊಡ್ಡದು ಅಂತ ಹೇಳಿದ ತಕ್ಷಣ ದೇವ್ರು ಮಾಡ್ತಾನೆ ಅಂದರೆ ಹೇಗೆ ಮಾಡ್ತಾನೆ ಅಂತ ಕೇಳೋದಕ್ಕೆ ಹೋಗ್ಬಾರ್ದು. ಯಾಕೆ? ದೇವರಾಗಿದ್ದಕ್ಕೇನೆ ಮಾಡ್ತಾನೆ ಅವನು. ವಿರೋಧ ಸರ್ವವೈಶಿಷ್ಟ್ಯೆ, ಅದೇನು ಶಬ್ದ ಮೂಲತ್ವಾಧಿಕರಣ. ವಿರೋಧ ಸರ್ವವೈಶಿಷ್ಟ್ಯೆ ಯೋ ದ್ವಿತೀಯೇ ನಿರಸ್ಯತೆ ನಾರಾಯಣಸ್ಯ ತು ಅಧ್ಯಾಯೇ ತದನ್ನೇ ತತ್ರ ಗಾಹ. ವಿರೋಧ ಸರ್ವವೈಶಿಷ್ಟ್ಯೆ ಯೋ ದ್ವಿತೀಯೇ ನಿರಸ್ಯತೆ. ದೇವರಲ್ಲಿ ಎಲ್ಲ ವಿಧವಾದಂಥ ವಿಶೇಷತೆ ಇದೆ ಅಂತ ಏನೋ ವಿರೋಧ ಬರೋದಾದರೆ ಅದು ದ್ವಿತೀಯ ಪಾದದಲ್ಲಿ ಉತ್ತರ ಕೊಡ್ತಾರೆ. ನಾರಾಯಣಸ್ಯ ಯಾವದ್ದೇ ಇದೇ ಅಧ್ಯಾಯದೊಳಗೆ ಕೊಡ್ತಾರೆ. ತದನ್ನೇ ತತ್ರ ಗಾಹ. ಸೃಷ್ಟಿ ಸಂಹಾರ ವಾಕ್ಯಾನ ಜೀವರೂಪಾಭಿಧಾಯಿನಾಂ ಅಪಿ ಅನ್ಯೋನ್ಯ ವಿರೋಧಸ್ತು ದ್ವಿತೀಯಾಧ್ಯಾಯ ಗೋಚರ. ಒಬ್ಬ ಜೀವ ಅಣು ಅಂತ ಹೇಳೋದಕ್ಕೆ ಭಾರಿ ಕಷ್ಟಪಡಬೇಕಾಗಿಲ್ಲ. ಗರ್ಭ ಎಷ್ಟಿರ್ತಾನೋ ಅದರೊಳಗೆ ಜೀವ ಇರ್ತಾನೆ. ಮೇಲೆ ಏನಾಗಿರ್ಬೇಕು ಅವನು? ಮುಂದೆ ಬೆಳೆಯೋದು ಜೀವನೋ ದೇಹನೋ? ದೇಹ ಬೆಳೆಯುತ್ತೆ, ಜೀವ ಅಷ್ಟೇ. ಜೀವ ಚೇಂಜ್ ಆಗಲ್ಲ, ದೇಹ ಮಾತ್ರ ಚೇಂಜ್ ಆಗುತ್ತೆ. ಅರ್ಥ ಆಯ್ತಾ? ಇದು ಅರ್ಥ ಮಾಡಿಕೊಂಡ್ರೆ ಜೀವ ಅಣುವಲ್ದು ದೊಡ್ಡವಾಯಿತು ಹುಟ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಹೊತ್ತಾನೆ ಇಂಪಾಸಿಬಲ್. ಅಳು ಎಂಬುದು ಪ್ರೂವ್ ಆಗಿಬಿಟ್ಟಿದೆ. ಆಮೇಲೆ ಮಗು, ಆ ಕಾಲಕ್ಕೂ ಮಗು ಇದೆ. ಮಗುವಿನ ಸೈಜ್ ನಮಗೆ ಗೊತ್ತಿದೆ, ಅದು ಚಿಕ್ಕದು, ಅದಕ್ಕಿಂತ ದೊಡ್ಡದು, ಅದು ಚಿಕ್ಕದು. ಆದರೆ ನಾನೇ ಮಗುವಾಗಿದ್ದೇನೆ ಜ್ಞಾನ ಇವನಿಗಿದೆ ಈಗ. ಅಂದರೆ ಇವನು ಚೇಂಜ್ ಆಗಲಿಲ್ಲ, ದೇಹ ಬದಲಾವಣೆ ಆಗಿಬಿಟ್ಟಿದೆ. ಇದೆಲ್ಲ ನೋಡ್ತಾ ಹೋದರೆ ಜೀವ ಮತ್ತು ಜಡಗಳು ಬೇರೆ ಅಂತಲೂ ಆಯಿತು. ಜೀವ ಅಣು ಅಂತ ಹೇಳೋದು ಬೇರೆ ಪ್ರೂಫೇ ಬೇಕಿಲ್ಲ.
ಅವನು ಮೃತನಾದಾಗ ನಮಗೆ ಗೊತ್ತಾಗೋದಿಲ್ಲ. ಮೃತನಾದಾಗ ಏನು ಗೊತ್ತಾಗೋದಿಲ್ಲ, ಅವನೇ ಹೋದ ಚಿಕ್ಕವನು ಹೇಗೆ ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ. ಮಗುವಾಗಿದ್ದವನೇ ಅರ್ಥ ಆಗುತ್ತೆ. ಅವನು ಅದಿಲ್ಲದೆ ಹೋಗಿದ್ದರೆ ಬೆಳೆದ ಹೇಗೆ ಅವನು ಚಿಕ್ಕವನು ಹೇಗೆ ಎಂಟರಾಗ್ಲಿಕ್ಕೆ ಸಾಧ್ಯ ಇದೆ. ಅಂದರೆ ಬೆಳೆದಿದ್ದು ದೇಹ ಹೊರತು ಅವನಲ್ಲ. ಸೊ ಹೋಗೋದು ಕೂಡ ಯಾವುದು ದೇಹ ಹೊರತು ಅವನಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಬಾದಿ ಹೋಗ್ಲಪ್ಪ. ಅವ್ರದ್ದು ತಂದೆ ತಾಯಿನ ದೇಹನೇ ಜೀವ ಆಗಿದ್ದರೆ ಮಕ್ಕಳು ಆಗ್ತಾನೆ ಇರಬೇಕಾಗಿತ್ತು, ನಾನ್ ಸ್ಟಾಪ್ ಆಗ್ತಿರ್ಬೇಕಾಗಿತ್ತು. ಅಥವಾ ಆ ಪೂರ್ತಿ ಆಗಬಾರ್ದಾಗಿತ್ತು. ಅದಾಗಿಲ್ಲ ಅಂದಮೇಲೆ ಬೇರೆ ಒಂದು ವಸ್ತು ಇದೆ. ಅದೇ ನಾಸ್ತಿಕರಿಗೆ ಎಲ್ಲ ಉತ್ತರ ಕೊಡ್ಲಿಕ್ಕೆ ಬರೋದಿಲ್ಲ. ಅವ್ರ ಉತ್ತರ ಅವ್ರಿಗೆ ಸುಮ್ಮನೆ ಮಾತಾಡ್ತಿರ್ತಾರೆ ಹೊರತು ಅವರೇ ಯೋಚನೆ ಮಾಡೋದಕ್ಕೆ ತಿಳುವಳಿಕೆ ಇರೋದೇ ಇಲ್ಲ. ಅದೆಲ್ಲ ನೋಡ್ಕೊಂಡಾಗ ಪ್ರತಿಯೊಬ್ಬರು ಒಪ್ಪಲೇಬೇಕು. ನಾವು ಹೇಗೆ ಚಿಕ್ಕವರು ಅನುವಾಗಿದ್ವಿ ಅಂತ ಹೇಳಿದ್ರೆ ನಮ್ಮ ಅನುಭವನೇ ಸಾಕ್ಷಿ ಆಗುತ್ತೆ. ಅರ್ಥ ಆಯ್ತಾ? ಅನುಭವದಲ್ಲೇ ಗೊತ್ತಾಗುತ್ತೆ ನಾವು ಸೈಜಲ್ಲಿ ಎಷ್ಟು ಚಿಕ್ಕವ್ರು ಇರಬೇಕು ಅಂತೇಳಿ. ಮತ್ತು ಚಿಕ್ಕವರು ಕೂಡ ದೊಡ್ಡವನಾದಾಗ ಇದಕ್ಕೆ ಗೊತ್ತಾಗ್ತಾ ಇಲ್ಲ, ನಾನು ಬೇರೆ ಆಗಿದ್ದೇನೆ. ವಿಷಯ ತಿಳ್ಕೊಂಡು ಜಾಸ್ತಿ ಆಗಿರ್ಬೋದು, ಅದು ವಿಚಾರ ಬೇರೆ. ಅದೇ ವ್ಯಕ್ತಿನ ಯಾವ ವ್ಯಕ್ತಿ ಮಗುವಾಗಿದ್ದಾನೆ ಅವನೇ ತರುಣರಾದವನೇ ವೃದ್ಧನಾದವನೇ ಮುಂದೆ ಹೋಗಲೇಬೇಕೀಗ. ಬಟ್ ದೇಹ ಇದೆ ಈಗ, ಅಲ್ಲೇನೆ ದೇಹ ಹಾಗೇ ಇದೆ. ಮತ್ತೆ ಹೋಯ್ತು ಅಂತ ಹೇಳ್ತಾರೆ. ಯಾವುದೋ ಇತ್ತಾಗಿದ್ರೆ ಬೇರೆ ಏನೋ ಇತ್ತು ಹೋಯ್ತು. ಬೇರೆ ಏನಿತ್ತು ಒಪ್ಕೊಂಡ ತಕ್ಷಣ ನಾಸ್ತಿಕ್ಕೆ ಹೊರಟೋಯ್ತು. ಕಣ್ಣಿಗೆ ಕಾಣದಿರೋದು ಯಾವುದೂ ಇಲ್ಲ ಅಂತ ಅವನು ವಾದ. ಇದೇನಿಲ್ಲ ಹೇಗೇನೆ ಹೇಗೆ. ಆದ್ದರಿಂದ ಸರಿಯಲ್ಲ. ನಚೈವಂ ನಾರಾಯಣಸ್ಯ ಅಧ್ಯಾಯ. ನಾರಾಯಣನಿಗೆ ಅಂಥದ್ದು ವಿರೋಧ ಪ್ರಶ್ನೆ ಮಾಡಕ್ಕೆ ಹೋಗಬೇಡಿ. ಜೀವನಿಗೆ ಮಾತ್ರ ವಿರೋಧ ಬಂದೇ ಬರುತ್ತೆ. ಆ ವಿರೋಧ ಬರದಂತೆ ಅವನಿಗೆ ಅಂಶತಃ ಸುಖ ದುಃಖ ಇತ್ಯಾದಿ ಕೊಡೋದಾಗಲಿ. ದೊಡ್ಡ ಅರ್ಜುನ ಒಂದು ಅಂಶ ಮಲಗಿದ್ದಾನೆ, ಒಂದು ಕರ್ಕೊಂಡೋಗಿ ತೋರಿಸ್ತಾನೆ. ಇದೆಲ್ಲ ದೇವ್ರಿಗೆ ಅದು ನೋಡಿ ಹೊಡ್ಕೊಂಡು ಹೋದಾಗ ಕಟ್ಟಾಗಿಬಿಡಬಾರ್ದು. ಕಟ್ಟಾಗಿಬಿಟ್ರೆ ಜೀವನೇ ಹೋದಾಗ ಆಗಿಬಿಡುತ್ತೆ. ಜೀವ ಇಂಡಿವಿಜುವಲ್ ಏನಂತ ಹೇಳಿದ್ದಾರೆ, ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ನಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುದು. ಇಷ್ಟೆಲ್ಲ ಇದ್ದ ಮೇಲೆ ಎಷ್ಟು ಸ್ವಾರಸ್ಯ ಇದೆ. ಅರ್ಜುನ ಕಟ್ ಮಾಡಿ ತೊಗೊಂಡೋಗಿಲ್ಲ. ಅರ್ಜುನ ಅಲ್ಲೇ ಇರಬೇಕು. ಒಂದು ಅಂಶ ಇನ್ನೊಂದು ಅಂಶದಲ್ಲಿ ಕರ್ಕೊಂಡೋಗಿರು. ಎರಡು ಅಂಶಗಳು ಡಿವೈಡ್ ಆಗಬಾರ್ದು. ಎಷ್ಟು ಶಕ್ತಿ ಇರಬೇಕಿದೆ. ಇದೆಲ್ಲ ನೋಡಿದಾಗ ದೇವ್ರ ಮಹಿಮೆ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಈ ಯಂತ್ರಗಳ ಮಹಿಮೆನೆ ಹಲೋ ಎಷ್ಟು ಕಿಲೋಮೀಟ್ರ್ ಹೋಗಿರ್ಬೇಕು ಅಷ್ಟೊತ್ತಿ. ಅದು ಅಂತಿರ್ಲಿಕ್ಕೇನೆ ಎಷ್ಟು ಹೋಗ್ಬೇಕು. ಅವೇಗ ವ್ಯಾಜನ್ ಮಾಡೋಕ್ಕೆ ಬರುತ್ತಾ? ಮತ್ತು ಅವ್ರಿಗೂ ಮಾತಾಡಿ ಎದುರು ಕುತ್ಕೊಂಡು ಮಾತಾಡಿದ್ರೆ ಎಷ್ಟೋ ನೋ ಡಿಫ್ರೆನ್ಸ್ ಅಟ್ ಆಲ್. ಮತ್ತು ಕ್ಲಾರಿಟಿ ಇದಕ್ಕಿಂತ ಜಾಸ್ತಿ. ಸೊ ದೂರ ಕೂತೋರ್ತಿದ್ದೆ ಮಾತಾಡೋಕ್ಕಾಗಲ್ಲ. ಅದು ಅಲ್ಲಿ ಆರಾಮ ಮಾತಾಡ್ಕೊಂಡಿರ್ತಾರೆ. ಇದೆಲ್ಲ ಯಂತ್ರದಿಂದ ಸಾಧ್ಯವಾಗೋದಾದರೆ, ಯಂತ್ರ ಮಾಡಿದ ಮನುಷ್ಯ ಅಂತ ಹೇಳೋದಾದರೆ ದೇವರು ಮಾಡಿದ್ದು ಹೇಗಿರಬಹುದು ಯೋಚನೆ ಮಾಡಿ. ಕಟ್ ಮಾಡಿದರೆ ಹೋಯ್ತು. ಕಟ್ ಮಾಡಿ ಆ ಅರ್ಥದಲ್ಲಿ ಇಂಡಿವಿಜುವಲ್ ಜೀವ ಇಂಡಿವಿಜುವಲ್. ಕಟ್ ಮಾಡಿದ್ರೆ ಗೀತೆ ಹೇಳಿದ್ದಲ್ಲ ಹೋಯ್ತು ಅಲ್ಲಿಗೆ. ದೇವರು ಅಷ್ಟು ರೂಪ ತೊಗೊಂಡ್ರು ಕಟ್ಟಾಗಿಲ್ಲ ದೇವರು. ಅರ್ಥ ಆಯ್ತಾ ಈಗ? ಅದೇ ರೀತಿಯೇ ಎಷ್ಟೇ ಅವತಾರ ಬೇರೆ ಕಟ್ಟಾಗೋದಿಲ್ಲ. ಹೇಗೆ ಗೊತ್ತಾ? ಈಗ ಈ ಕೈ ಇದೆ, ಇಲ್ಲಿಗೆ ಹೋಗಬಾರ್ದು, ಈಗ ನೋವು ಇಲ್ಲಿ ಕಟ್ಟಿಬಿಟ್ಟಿದ್ದಾನೆ. ಈ ಕೈ ಬೇರೆ ಆಗಲಿಲ್ಲ, ಅದು ಏನಾಗಿದೆ ಇದು ಇಲ್ಲಿ ಬರೋದಿಲ್ಲ. ಆ ರೀತಿ ಮಾಡಕ್ಕೆ ಬರುತ್ತಾ ಇಲ್ವಾ? ಬರುತ್ತಾ ಇಲ್ಲ. ಆತ ಕೈ ಕಟ್ಟೆ ಮಾಡಿಬಿಟ್ರೆ ಅವು ಕಟ್ ಮಾಡಿ ಹಾಕ್ಬಿಟ್ರೆ ಛೇ ಒಂದು ಅಂಶ ಅಂದರೆ ಸಾಂಶರಿಗೆ. ಅದು ಸಾಂಶರು ಅಂದ್ರೇನು? ಅವನು ಒಟ್ಟಾಗಿ ನಿರಂಶನೇ. ಗೊತ್ತಾಯ್ತಾ? ಪರಮಾತ್ಮನ ಸಾಮರ್ಥ್ಯದಿಂದ ಏನು ಮಾಡ್ತಾನೆ, ಯಾರಿಗೆ ಎಷ್ಟು ಅಂಶ ಕೊಡ್ಬೇಕು ಅಷ್ಟು ಕೊಡ್ತಾರೆ. ನಾವೇನೇ ಈ ಪುಸ್ತಕ ಹೇಳಿದ್ರೆ ಅರ್ಧೋಗ್ಬಿಡುತ್ತೆ, ರಬ್ಬರ್ ಹೇಳಿದ್ರೆ ಅರ್ಧೋಗಲ್ಲ. ಎಷ್ಟು ಚಳಿವು ಅದೇ ರಬ್ಬರೇ, ಅದು ಇಷ್ಟರೇ ಹೇಳ್ಕೊಂಡು ಹೋಗ್ಬೋದು. ಇದನ್ನ ಹೇಳ್ಕೊಂಡ್ರೆ ಪುಡಿ ಪುಡಿ ಆಗ್ತದೆ. ಎಲ್ಲಿ ಹೇಗಿಟ್ಟಿದ್ದಾನೆ ದೇವರು. ಇದನ್ನ ಹೇಳಿದ್ರೆ ಪುಡಿ ಆಗುತ್ತೆ, ಅದಾಗೋದಿಲ್ಲ. ಆ ಥರ ಅವರು ಇದ್ದಾರೆ ದೊಡ್ಡವರೆಲ್ಲ. ಅಲ್ಲೂ ಕೂಡ ಅಂಶ ಏನು, ಒಂದೇ ಅಂಶನೇ. ಬಟ್ ಎಷ್ಟು ಕೆಲಸ ಮಾಡ್ತಾರೆ ಅವರೀಗ? ಸಾಂಶರು ಅಂದ್ರೆ ಏನರ್ಥ? ಆ ಒಂದು ಅಂಶದಲ್ಲೇ ಇನ್ನೊಂದು ಅಂಶ ಮಾಡಕ್ಕೆ ಬರುತ್ತೆ. ಅದು ದೇವರಿಗೆ ಬರುತ್ತೆ, ಉಳಿದವರಿಗೆಲ್ಲ ಸಾಧ್ಯ ಇಲ್ಲ. ದೇವರಿಗೆ ತಾನು ಮಾಡ್ಕೊಳಕ್ಕೆ ಬರೋದಿಲ್ಲ. ಅದು ದೇವ್ರು ಮಾಡಬೇಕು. ಈಗ ರಬ್ಬರ್ ತಾನೇ ಹೇಳ್ಕೊಂಡು ಹೋಗ್ಲಿಕ್ಕೆ ಬರುತ್ತಾ? ಒಬ್ಬರು ಹೇಳಿದ್ರೆ ಬರುತ್ತೆ. ಮತ್ತು ಆ ರೀತಿ ಯಾವುದೋ ಹೇಳಿದ್ರೆ ಕಬ್ಬಣ ಹೇಳಿದ್ರಂತೂ ಗೋವಿಂದ ಏನು ಬರೋದಿಲ್ಲ. ಏನು ಕೈ ತುಂಡಾದ್ರೂ ಅದು ಏನಾಗಿಲ್ಲ. ಇಲ್ದಿದ್ರೆ ಪಾಶುಪತಾಸ್ತ್ರ ತೊಗೊಂಡಿದ್ದು ಯಾರಂತ ಗೊತ್ತಾಗೋದು ಹಾಗೆ. ಆ ರೀತಿ ಇದ್ದಿದ್ದಕ್ಕೆ ತಾನೇ ಪಾಶುಪತಾಸ್ತ್ರ ಬಂತು. ನಾನು ಮೊದಲು ತೊಗೊಂಡವನು ನಾನೇ, ಇನ್ನೊಮ್ಮೆ ಕೊಡ್ತಾ ಇದ್ದಾರೆ ಅವರು, ಇಟ್ಕೊಂಡು ಬಂದೆ. ಅವ್ರೊಳಗೆ ಮತ್ತೆ ಆಗಬೇಕು ಅಂತೇಳಿ ಬಂದಿದ್ದು. ಇನ್ನೂ ಸ್ವಲ್ಪ ಮಂತ್ರಹಸ್ತೆ ಕೊಡಿ ಅಂತ ಕೇಳ್ತಾರಲ್ಲ ಹಾಗೆ. ಅವಾಗೇನಾಯ್ತು, ಅನುಗ್ರಹ ಜಾಸ್ತಿ ಆಗುತ್ತಂತೆಲ್ಲ ಆರುತ್ತದೆ. ಇದೆಲ್ಲ ಉಳಿದವ್ರಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದು ಯಾವುದು ಕೂಡ ಅರ್ಜುನೇ ಹೋದ ಅಂತ ಹೇಳೋದಿಲ್ಲ. ಈ ಮತ್ತೆ ಅರ್ಜುನ ಹೋದ ಅಂತ ಹೇಳೋದಿಲ್ಲ. ಕರ್ಕೊಂಡೋಗಿದ್ದಾರು ಕೃಷ್ಣ ಕರ್ಕೊಂಡೋಗಿದ್ದ ಆಯ್ತಾ ಹೊರತು ಅರ್ಜುನಿಗೆ ಸಾಧ್ಯ ಇಲ್ಲ. ಅವ್ರು ದೇವತೆಗಳು ಹುಟ್ಟೋದು ಹಾಗೆ. ಅಂಶೇನ ವಾಯುರವತಿ ಅಂಶದಿಂದ ಬಂದಿದ್ದಾರೆ. ಮೂಲಾಂಶಕ್ಕೆ ಅಫೆಕ್ಟ್ ಆಗದಂತೆ ಬಂದಿದ್ದಾರೆ. ಇದು ಭಾರಿ ದೊಡ್ಡದು.
ದೇವರು ಕಳಿಸ್ಕೊಡ್ತಾರೆ. ಅಂಥವ್ರಿಗೆ ಸಾಮರ್ಥ್ಯ ಇದೆ. ಹೇಳ್ತಿರೋದೇನು, ಇಂದ್ರದೇವರ ಅಂಶ ಅರ್ಜುನ, ಅರ್ಜುನ ಅಂಶ ಇಂದ್ರದೇವರು ಅಂತ ಹೇಳಬಾರ್ದು. ಅಂಶಗಳಲ್ಲಿ ಮೂಲ ಉಳಿದಲ್ಲ ಅಂಶಗಳು. ಅದು ಅರ್ಜುನ ಅಂಶ ಅನ್ಬೇಕೆ ಹೊರತು ಅಂಶಿ ಅನ್ಬಾರ್ದು. ಇಂದ್ರದೇವರ ಅಂಶ ಅನ್ಬಾರ್ದು, ಅಂಶಿ ಅಂತ ಕರೀತಾರೆ. ಸಾಂಶರು ಸಾಂಶತ್ವ ಕೂಡ ದೇವ್ರ ಕೈಯಲ್ಲಿದೆ. ಎಲ್ಲ ಕಡೆ ಸತ್ಯ ಮಾಡೋದಿಲ್ಲ. ಮುಕ್ತಿಗೆ ಹೋಗಿದ್ದಾರೆ ಒಂದೇ. ಈಗ ಅನೇಕ ರೂಪ ಬೇಕಿಲ್ಲ. ಯಾಕೆ? ಬೇರೆ ಸಾಧನೆ ಮಾಡೋ ಕಾರಣ ಸಾಧನೆ ಮುಗಿದೋಗ್ಬಿಟ್ಟಿದೆ. ಈಗ ಅದು ಇಷ್ಟಪಟ್ಟು ತಗೊಳ್ಳೋ ವಿಷಯ ಎಲ್ರಿಗೂ ಬರುತ್ತೆ. ಅದು ಅದರಲ್ಲೂ ತಾರತಮ್ಯ ಇದೆ. ಅದು 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 ಮ್ಯಾಜಿಕ್. ಅದು ಹೇಗೆ ಅಲ್ಲಿಂದ ಇಲ್ಲಿ ಸಾಮರ್ಥ್ಯ. ಇಲ್ಲಿ ಅರ್ಜುನ ಮಾಡೋದೆಲ್ಲ ಗೊತ್ತಾಗುತ್ತೆ ಅಲ್ಲಿಗೆ. ಅರ್ಥ ಆಯ್ತು? ಹೇಗೆ ನಿಮ್ಗೆ ಲಿಂಕ್ ಮಾಡಿದ ತಕ್ಷಣ ಬಂದುಬಿಡೋದಿಲ್ಲ. ಲಿಂಕ್ ಮಾಡಿದ ತಕ್ಷಣ ಎಲ್ಲ ಕಡೆ ಕಳಿಸುತ್ತೆ. ನಿಮ್ಮ ಮಾಡ್ತಾರೆ ವಾಟ್ಸಪ್ಪಲ್ಲಿ ಲಿಂಕ್ ಕೊಟ್ಟ ತಕ್ಷಣ ಏನಾಗುತ್ತೆ ಹೋಗ್ಬಿಟ್ಟು ಎಲ್ಲರಿಗೂ ಹೋಗ್ಬಿಡುತ್ತೆ. ಇದು ಯಂತ್ರದಿಂದ ಆಗೋ ಕೆಲಸ, ಅದು ಇದರಿಂದ ಆಗೋ ಕೆಲಸ. ಇದರ ಅರ್ಜುನ ಸುಖ ದುಃಖ ಇಂದ್ರದೇವರಿಗೆ ಬರದೇ ಹೋದರೆ ಸಾಧನೆ ಆಗ್ತಿತ್ತು. ಇಂದ್ರದೇವರ ಸಾಧನೆ ಆಗ್ತಿದ್ದಿಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತು? ಎಲ್ಲ ಅಕೌಂಟ್ ನಿಮ್ಮದೇ ಆಗಿದ್ದರಿಂದನೇ ಒಟ್ಟಿಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು. 2 ಅಕೌಂಟ್ ಬೇರೆ ಬೇರೆ ಟ್ಯಾಕ್ಸ್ ಹೊತ್ಬಿಟ್ಟು ಯಾರೋ ಏನು ಮಾಡ್ತಿದ್ರು, ಬರೀ 10 ರೂಪಾಯಿ ಅಕೌಂಟ್ ಸುಮ್ಮನೆ ಆಗ್ಬಿಡೋದು. ಯಾವುದು 10 ರೂಪಾಯಿ ಇಟ್ಟು ಯಾವ ಕಾಲಕ್ಕೆ ಹೋಗೋದಂತ ನೋಡ್ಕೊತಿದ್ರು. ಅಲ್ಲ, ಎಲ್ಲ ಟ್ಯಾಕ್ಸ್ಗಳು ಎಲ್ಲ ಹೇಗೆ ಸೇರಿಸ್ಬೇಕು, ಸಾಧನೆಗೆ ಎಲ್ಲ ಸೇರಿಸ್ಬೇಕು. ಫ್ರಮ್ ಆಲ್ ಸೋರ್ಸಸ್. ಇವೆಲ್ಲ ಅಂಶಗಳು. ನಿಮ್ಮದೇ 2-3 FD ಇದೆ. ಅಂಶಗಳು ನೀವೇ ಪರ್ಸನ್, ನೀವೇ ಅಂಶ ನಿಮ್ಮದು. ಎಲ್ಲ ನಿಮ್ಮದೇ ಅಕೌಂಟು. ನಿಮ್ಮದು ಅಲ್ಲಾದ್ರೆ ದುಡ್ಡು ಹೋಯ್ತು. ನಿಮ್ದು ಅಲ್ಲಾದ್ರೆ ಓದೋಕ್ಕೆ ಕಷ್ಟ. ಟ್ಯಾಕ್ಸ್ ಕೂಡ ಯೋಚನೆ ಮಾಡಿ ಅಲ್ಲಾದ್ಬಿಟ್ರೆ ಏನಾಯ್ತು ಅಲ್ಲಿಗೆ? ಟ್ಯಾಕ್ಸ್ ಸ್ವಲ್ಪ ಕೊಡ್ತಿದ್ರೆ ದುಡ್ಡು ಪೂರ್ತಿ ಹೋಯ್ತು ಅಷ್ಟೇ. ಹೇಳಕ್ಕೆ ಬರಲ್ಲ. ಅಂಶ ಅಂದರೆ ಅರ್ಥ ಆಗಿದೆ. ಸೇಮ್ ಅಕೌಂಟ್, ಡಿಫ್ರೆಂಟ್ ಬ್ಯಾಂಕಲ್ಲಿ. ಮತ್ತೆ ಆ ಬ್ಯಾಂಕಿಗೆ ಬೇರೆ ಸಂಬಂಧನೇ ಇಲ್ಲ. ಅದು ಮುಳುಗೋಗೋ ಬ್ಯಾಂಕ್ ಬೇರೆ ಇರುತ್ತೆ. ಕೆಲವು ಅಕೌಂಟ್ ಇದೆ, ಒಂದು ಅಂಶನೇ ಅದು. ಅಕೌಂಟರ ಅಂಶ. ಹಾಂ, ಹಾಗಿದ್ರೆ ನೀವು ಯಾಕೆ 2 ಅಕೌಂಟ್ ಯಾಕೆ ಮಾಡ್ತೀರಿ? ಹಾಗಿದ್ರೆ FD ಹಾಕಿ ಎಷ್ಟು 2 ಅಕೌಂಟ್ ಹಾಕ್ಬೇಕು ನಿಮಗೆ? ಯಾಕೆ ಹೇಳಿ? ಇದ್ರ ಪರ್ಪಸ್ ಬೇರೆ, ಅದ್ರ ಪರ್ಪಸ್ ಬೇರೆ. ಅದು FD ದಿವಸ ತೆಗೆದುಕೊಳ್ಳೋಕ್ಕಾಗುತ್ತಾ ನಿಮಗೆ? ಒಂದು 1000 ರೂಪಾಯಿ FD ಇಟ್ಬಿಟ್ಟು 1 ರೂಪಾಯಿ ಕೊಡಿ ಅಂತ ಕೇಳಿದ್ರೆ 10 ರೂಪಾಯಿ ಕೊಡಿ ಅಂತ ಹೇಳಿದ್ರೆ ಅದು ಬಿರುದು ತೆಗಬೇಕು. ಅದು ತೆಗೆದು ಹಾಕಿಬಿಡೋಕೆ ಫಸ್ಟ್ ಅದನ್ನು, ಆಮೇಲೆ ತೊಗೋಬೇಕು. ಇದು ಹಾಗಲ್ಲ. ಇದು ಸಾಂಶ. ಇದು SB ಸಾಂಶ, ಅದು ನಿರಂಶ. ಅದನ್ನು ತೊಗೊಂಡು ಅಷ್ಟು ತೊಗೋಬೇಕು. ಇದು ಹಾಗಲ್ಲ, ಸ್ವಲ್ಪ ತೊಗೊಳ್ಬೋದಿಲ್ಲ. ಅರ್ಥ ಆಯ್ತಾ? ಅದು ನಿರಂಶ. ಇದೆಲ್ಲ ನೋಡಿ ನಮ್ಗೆ ಆಗ ಅರ್ಥ ಆಗೋದು. ಲೋಕದಲ್ಲಿ ಎಲ್ಲ ದೇವರು ಇಟ್ಟಿದ್ದಾನೆ. ಅರ್ಥ ಮಾಡ್ಕೊಳ್ಳೋಕ್ಕೆ ಭಾರಿ ಅನುಕೂಲವಾಗಿದೆ. ಅದಕ್ಕೆ ಬಹುಚಿತ್ರ ಜಗತ್ ಬಹುಧಾಕರಣ ಇಷ್ಟಾದ ಮೇಲೆ ಪರಶಕ್ತಿರ ಅನಂತ ಗುಣ ಪರವಹ. ಇಂಥ ವಿಚಿತ್ರ ಸೃಷ್ಟಿ ಮಾಡಿರ್ಬೇಕಾದ್ರೆ ಅದೆಷ್ಟು ಸಾಮರ್ಥ್ಯ ಇರಬೇಕು. ದೇವ್ರಿಗೆ ಎಂಡಾಯ್ತು. ಒಳ್ಳೆ ಆರ್ಟ್ ನೋಡ್ಬಿಡ್ತಾನೆ, ಅಪ್ರಿಷಿಯೇಟ್ ಮಾಡೋದು ಆರ್ಟಿಸ್ಟನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಭಾರಿ ಚೆನ್ನಾಗಿದೆ ಅಂತ. ಅರ್ಥ ಆಯ್ತಾ? ಹಾಂ, ಅವ್ರಿಗೆ ಅದು 50 ರೂಪಾಯಿ. ಬುಡ್ದವ್ರಿಗೆ ಅಂಶ ಎಷ್ಟು ಅಂದರೆ ಲಿಮಿಟೆಡ್ ಅಷ್ಟೇ. ರಬ್ಬರ್ ಎಷ್ಟು ಹೇಳಿ ಜಾಸ್ತಿ ಹೇಳಿದ್ರೆ ಬಲೂನ್ ಜಾಸ್ತಿ ಉಳಿದರೆ ಬಂದ್ಬಿಡುತ್ತೆ. ಅದು ಯೋಗ್ಯತೆ ಅಂತ ಇವ್ರಿಗೆ ಅನಂತ ರೂಪ. ಯಾವ ಕಾಲಕ್ಕೂ ಕೂಡ ನೋ ಎಫೆಕ್ಟ್. ಇದೆಲ್ಲ ಅರ್ಥ ಮಾಡ್ಕೊತಾ ಹೋದರೆ ಭಾರಿ ಸುಲಭ. ತಸ್ಯ ಸೃಷ್ಟಿ ಸಂಹಾರ ವಾಕ್ಯಾನ ಜೀವರೂಪಾಭಿಧಾಯಿನಾಂ ಅಪಿ ಅನ್ಯೋನ್ಯ ಅವಿರೋಧಸ್ತು ದ್ವಿತೀಯಾಧ್ಯಾಯ ಗೋಚರ. ಮುಂದೆ ಸೃಷ್ಟಿ ಸಂಹಾರ ಮಾಡಿದಾಗ ಒಂದು ಅಂಶ ಹೋಯ್ತು, ಒಂದು ಅಂಶ ಇದೆ. ವಿದುರ ಯಮದೇವರು, ಧರ್ಮರಾಜ ಯಮದೇವರು, ಗೊತ್ತಾಯ್ತಾ? ಜಾಂಬವಂತರು ಯಮದೇವರು. ಇಲ್ಲಿ ವಿದುರ ಹೋದಾಗ ಏನಾಯ್ತು? ಇಲ್ಲಿ ಪೂರ್ಣತೆ ಆ ರೂಪಕ್ಕೇನು ಅಫೆಕ್ಟ್ ಆಗಲಿಲ್ಲ ಬೇರೆ ರೀತಿಯಿಂದ. ಆದರೆ ಏನಾಯ್ತು ಈಗ? ಅದು ಹೋಗ್ತಾ ಇದು ರೂಪ ಉಳ್ಕೊಂಡಿದೆ. ಅರ್ಥ ಆಯ್ತಾ? ಇದೆಲ್ಲ ಯೋಚನೆ ಮಾಡಿದಾಗ ಆ ರೂಪ ಹೆಚ್ಚು ಕಡಿಮೆ ಆಗ್ತಾ ಅಂತ ಕೇಳಿದ್ರೆ ಸೂಕ್ಷ್ಮ ಹೇಳ್ತಾರೆ. ವಿದುರನ್ನ ಅಟ್ಸ್ಕೊಂಡು ವಿದುರ ಬಂದ ತಕ್ಷಣ ಧರ್ಮ ಹುಡ್ಕೊಂಡು ಬರ್ತಾರೆ. ವಿದುರ ಇಲ್ಲಿ ಕಾಣೋದಿಲ್ಲ, ಎಲ್ಲ ಹೋಗಿದ್ದಾನೆ, ದಿವಸ ಸಾಮಾನ್ಯ ಬರಲ್ಲ ಆತ ಹೆಚ್ಚಾಗಿ ಅಂತ ಹೇಳಿದರು. ಆ ವಿದುರ ಅಂತ ಯಾರೋ ಕೇಳಿದ್ರು. ಇದ್ದಾನೆ ತಕ್ಷಣ ಧರ್ಮರಾಜ್ ಬಿಟ್ಟು ಆತ ಓಡಕ್ಕೆ ಶುರು ಮಾಡಿಬಿಟ್ಟು ಓಡ್ದ. ತುಂಬ ದೂರ ಓಡಿದ ಮೇಲೆ ಒಂದು ಮರಕ್ಕೆ ನಿಂತ್ಕೊಂಡ ವಿದುರ. ಹರಿಕೊಂಡು ನಿಂತ್ಕೊಂಡ. ಅದು ಧರ್ಮ ನೀವು ಬರಬೇಡ, ಹಾಗೆ ಇರು ಅಂತ ಹೇಳಿದ್ರು. ಹಾಗೆ ಇರು ಅಂತ ಹೇಳಿದ್ರು. ನಿಂತ್ಕೊಂಡ. ಆತ ತಕ್ಷಣ ಆತ ತನ್ನ ದೇಹ ಆ ಅಂಶವನ್ನು ಇಲ್ಲಿ ಸೇರಿಕೊಂಡು, ಆ ಅಂಶ ಇಲ್ಲಿ ಸೇರ್ಕೊಂಡ್ಬಿಟ್ಟು ಧರ್ಮರಾಜನಿಗೆ ಫೀಲ್ ಆಯ್ತಾಗ. ಏನು ಫೀಲ್ ಆಯಿತು? ತನ್ನ ವೃದ್ಧಿಯಾದ ಫೀಲ್ ಆಯಿತು. ಊಟ ಮಾಡಿದ ಸ್ವಲ್ಪ ಯಾವುದು ಫೀಲ್ ಆಗುತ್ತಾ ಇಲ್ಲ. ಆಗ ಅದು ಅನ್ನದ ಅಂಶ ಬಂದಿರೋದು, ಈ ಅಂಶ ಅಲ್ಲ. ಅನ್ನದ ಅಂಶ ದೇಹಕ್ಕೆ ಸೇರ್ತದೆ ಅಷ್ಟೇ. ಅದು ಇಲ್ಲಿ ಹಾಗಲ್ಲ. ಅಂಶನೇ ಇದಾಗಿದ್ದು ಡಿವೈಡ್ ಅಂತ ಕರೀಲೇಬಾರದು. ಡಿವೈಡ್ ಅಂತ ಆ ರೀತಿ ಮಾಡೋದು ದೇವರ ಸಾಮರ್ಥ್ಯ ಅದಷ್ಟೇ. ಒಟ್ಟಾಗಿ ಜೀವ ಸಾಂಶ ನಿರಂಶ ಅಂತ ಹೇಳಬೇಕಾಗ ಒಟ್ಟು ನಿರಂಶನೇ. ಅದು ಸಾಂಶ ಆಗೋ ಯೋಗ್ಯತೆ ಕೆಲವರಿಗಿಲ್ಲ.
ಕೆಲವು ತುಂಡು ಮಾಡಕ್ಕೆ ತುಂಡು ಮಾಡಕ್ಕೆ ಬರೋದಿಲ್ವಲ್ಲ ಹಾಗೆ. ಆದ್ರೆ ಆ ಕಾಲಕ್ಕೆ ಏನು ಹೋಗಿಲ್ಲ ಅಲ್ಲಿ. ನಿಮ್ಮ ಬ್ಯಾಗ್ ಇಲ್ಲಿದೆ, ಇನ್ನೊಂದು ಬ್ಯಾಗ್ ಎಲ್ಲೋ ಇಟ್ಟಿದ್ದೀರಿ ನೀವೀಗ. ಸ್ವಿಸ್ ಬ್ಯಾಗ್ ಇರ್ಬೋದು, ಯಾರಿಗೂ ಗೊತ್ತು ನಿಮ್ಮದು, ನಮಗಂತೂ ಗೊತ್ತಿಲ್ಲ, ಇರ್ಬೋದು. ಬೇರೆ ದೇಶ ನಿಮ್ಮದು ಆಯ್ತಾ ಇಲ್ಲ ಅದೀಗ. ಅಷ್ಟು ದೂರ ಇದ್ದರೂ ಕೂಡ ಹ್ಯಾಗೆ ಕನೆಕ್ಟ್ ಆಯ್ತು ಮತ್ತೆ ಆಗಿದ್ರೆ? ಕನೆಕ್ಟ್ ಆಗಿದೆ ಇಲ್ಲ ಅದೀಗ? ಆಗಿದೆ. ಅದು ಎಷ್ಟು ಸಾವಿರ ಕಿಲೋಮೀಟರ್ ಯೋಚನೆ ಮಾಡಿ, ಹ್ಯಾಗೆ ಕನೆಕ್ಟ್ ಆಯಿತು? ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಎಷ್ಟು ಸ್ವಾರಸ್ಯ ಕಾಣುತ್ತೆ. ಸದಾ ಪ್ರವೃತ್ತಿರೀಶಸ್ಯ ಸ್ವಭಾವಾದೇವ ಕೇವಲಂ. ಸದಾ ಪ್ರವೃತ್ತಿರೀಶಸ್ಯ ಸ್ವಭಾವಾದಿ. ಮುಂದೆ ದೇವರಿಷ್ಟೆಲ್ಲ ಮಾಡ್ತಾನೆ. ಮಾನಮೇಯ ವಿಶೇಷೇಣ ಪುನರುಕ್ತಿರ್ನ ಜಾಯತೆ. ಕೆಲವು ವಿಷಯ ಅಲ್ಲಿ ರಿಪೀಟ್ ಆದಾಗ ಕಾಣುತ್ತಲ್ಲ, ಅದು ರಿಪೀಟ್ ಆಗೋದಿಲ್ಲ. ಮಾನಮೇಯ ವಿಶೇಷೇಣ ನೆನ್ಪಿಟ್ಕೋಬೇಕು. ಮಾನ ಅಂದರೆ ಪ್ರಮಾಣ ಬೇರೆ ಕೊಟ್ಟವ್ರು ರಿಪಿಟೇಷನ್ ಅಲ್ಲ, ಒಂದೇ ವಿಷಯನೇ. ಪ್ರಮಾಣ ಬೇರೆ ಕೊಟ್ಟರು ಏನಾಗಲಿಲ್ಲ, ಪುನರುಕ್ತಿ ಅಲ್ಲ. ಆಮೇಲೆ ಪ್ರಮಾಣ ಒಂದೇ, ವಿಷಯ ಬೇರೆ ಬೇರೆ ಅಂಗದಲ್ಲಿ ಅರ್ಥ ಮಾಡಿಸ್ತಾರೆ, ಅದು ಕೂಡ ಏನಾದ್ರು ಪುನರುಕ್ತಿ ಅಲ್ಲ. ಪ್ರಮಾಣ ಬೇರೆ ಕೊಟ್ಟರು ಪುನರುಕ್ತಿ ಅಲ್ಲ. ಪ್ರಮೇಯದ ಬಗ್ಗೆ ವಿಷಯ ಬೇರೆ ರೀತಿ ಹೇಳಿದಾಗಲೂ ಪ್ರಮಾಣ ವ್ಯರ್ಥ ಅಲ್ಲ. ಅರ್ಥ ಆಯ್ತಾ ಈಗ? ಆದ್ದರಿಂದ ಯಾತಕ್ಕೆ ಎಲ್ಲ ಕಡೆ ಅನ್ವಯ ಮಾಡ್ಕೋಬೇಕಿದಾರ. ಪುನರುಕ್ತಿ ಅಂತ ಎಲ್ಲೆಲ್ಲ ಅನ್ಸು ಮತ್ತೆ ಮತ್ತೆ ಹೇಳೋದಿಲ್ಲ ಇದರ. ಮಾನಮೇಯ ವಿಶೇಷೇಣ ಪುನರುಕ್ತಿರ್ ನ ಜಾಯತೆ. ಮಾನಮೇಯಗಳ ವಿಶೇಷ ಇರೋದ್ರಿಂದ ಉದಾಹರಣೆ ಜನ್ಮಾದ್ಯಸೇತ ಇದೆ. ಅರ್ಥ ಆಯ್ತಲ್ಲ? ಮತ್ತೆ ಸ್ವಪ್ನ ಸೃಷ್ಟಿಕರ್ತ ಪರಮಾತ್ಮ ಅಂತ ಹೇಳ್ತಾರೆ. ಎರಡು ಒಂದೇನೇ ಅರ್ಥದಲ್ಲಿ. ಅರ್ಥ ಆಯ್ತಾ? ಮತ್ತೇನದು ಒಂದೇ. ಪುನರುಕ್ತಿ ಅಂತ ಕರಿಬಾರ್ದು, ವಿಶೇಷದ ಪುನರುಕ್ತಿ ಅಲ್ಲ. ವಿಶೇಷ ಹೇಳಿದಾಗ ಪುನರುಕ್ತಿ ಅಲ್ಲ. ಏನಿದೆ ಇಲ್ಲಿ ಅಂತೂ ಏನಾದ್ರು ಅರ್ಥ ಆಗಿತ್ತು. ಈ ಸೃಷ್ಟಿ ನಮಗೆ ಗೊತ್ತಿಲ್ಲ. ಓ ಏನು ಆಶ್ಚರ್ಯ! ಅದು ಎಲ್ಲ ಸೃಷ್ಟಿ ಮಾಡೋ ಪರಮಾತ್ಮ 3 ಅವಸ್ಥೆಗಳನ್ನು ನಿಯಮನ ಮಾಡ್ತಾನೆ ಅಂದರೆ ದೊಡ್ಡ ಹಿರಿಮೆ ಆಯ್ತದು. ಹಿರಿಮೆ ಅರ್ಥ ಆಗ್ಲಿಕ್ಕೆ ಹೆಲ್ಪ್ ಆಯ್ತದು. ಆ ವಿಷಯ ಅಡಕವಾಗಿದ್ದರೂ ಕೂಡ ಬಿಚ್ಚಿ ತೋರಿಸ್ದಾಗ ಅರ್ಥ, ಬಡಿಸಿಟ್ಟ ವಸ್ತ್ರಗಳನ್ನ ಬಿಚ್ಚಿ ತೋರಿಸಿದಾಗ ಅರ್ಥ ಆಗಲಿಲ್ಲ. ಈಗ ಅದೇ ಆಗಿದ್ರೆ ಬಿಚ್ಚಾಗಿ ತೋರಿಸ್ಬೇಕಾಗಿದೆ. ಸ್ವಲ್ಪ ವ್ಯತ್ಯಾಸ ಕಾಣುತ್ತಿಲ್ಲ ಅದರಲ್ಲಿ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಮಾನ ಮೇಯ ವಿಶೇಷೇಣ ಅಪಿ ಅನ್ಯೋನ್ಯ ವಿರೋಧಸ್ತು ದ್ವಿತೀಯ. ಏನಾದ್ರು ವಿರೋಧ ಬೇಕು, ಪರಿಹಾರ ಆಗಬೇಕು ಅಂದರೆ ಮುಂದಿದೆ ಅಂತ ಹೇಳ್ತಾರೆ. ಅದೆಲ್ಲ ನಿವಾರಣೆ ಮಾಡೋದಕ್ಕೆ ಅಧ್ಯಾಯ ಹೊರಟಿದೆ ಅಂತ ಕೇಳಿ. ಮಾನಮೇಯ ವಿಶೇಷೇಣ ಪುನರುಕ್ತಿರ್ ನ ಜಾಯತೆ. ಇದು ಯಾವ ಕಾಲಕ್ಕೂ ಸರಿಯಾಗಿ ಜ್ಞಾಪಕ ಇಟ್ಕೊಂಡಿರ್ತಾರೆ. ಗೀತಾದಲ್ಲಿ ಹೇಳಿದ್ದಾರೆ, ಭಾಗವತಲ್ಲೂ ಹೇಳ್ತಾರೆ, ಭಾಗವತ ಗೀತಾದಲ್ಲೂ ಹೇಳ್ತಾರೆ. ಅದು ಏನಾಗಿಲ್ಲ, ಅದು ಪುನರುಕ್ತಿ ಆಗಿಲ್ಲ, ನೆನಪಿರ್ಬೇಕು. ಅಲ್ಲಿ ಹೇಳೋ ರೀತಿಯಲ್ಲಿ ನೋಡಿದಾಗ ಎಷ್ಟು ಹೊಸ್ತೊಬ್ಬ ರೀತಿ ಕಾಣಿಸುತ್ತೆ. ಆದರೂ ಅಲ್ಲೂ ಇತ್ತು ಅನಿಸುತ್ತೆ. ಅಲ್ಲಿ ನೋಡಿದಾಗ ಅದನ್ನ ತೆಗೆದುಬಿಟ್ರೆ ಅದು ಹಾಗೆ ಇರಲಿ ಅಂತ ಹೇಳ್ತಾರೆ. ಇಷ್ಟು ಹೇಳಿದ ಮೇಲೆ ಎಷ್ಟೇನೀಗ ಅಂದರೆ ಶಬ್ದ ಮೂಲ ಅಂದರೆ ಆಗಮ ಮೂಲವಾದ ವಿಚಾರ ಇದು. ದೇವರಿಷ್ಟು ಇದೆಲ್ಲ ಮಾಡ್ತಾನೆ ಅಂತ ಹೇಳೋದಕ್ಕೆ ಏನು ಆಧಾರ? ಶಬ್ದ ಮೂಲ. ಶಾಸ್ತ್ರ ಹೇಳಿದ ಯಾವ ಪ್ರಮಾಣ ದೇವ್ರ ಬಗ್ಗೆ ಹೇಳ್ತೋ ಅದೇ ಪ್ರಮಾಣ ಈ ವಿಷಯ ಹೇಳ್ತಾ ಇದೆ. ಆದ್ದರಿಂದ ಕ್ವಶನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಉಪಜೀವಿಯ ಪ್ರಮಾಣ ಸಿದ್ಧ ಇದೆ. ಯಾವ ಕಣ್ಣು ಅದನ್ನು ಹಾವು ಅಂತ ನೋಡುತ್ತೋ ಅದೇ ಕಣ್ಣು ನಾಗರಾವು ಅಂತ ನೋಡು, ಅದೇ ಕಣ್ಣು. ಮತ್ತು ನಾಗರಾವ್ ಅಲ್ಲ ಅಂತ ನೋಡುತ್ತು, ಅದೇ ಕಣ್ಣೆ. ಇದೇ ಒಂದು ಹಾವು ನೋಡೋಕೆ ಒಂದು ಕಣ್ಣು, ಅದು ಯಾವುದೋ ಇನ್ನೊಂದು ಕಣ್ಣು ಅಂತಿಲ್ಲ. ಅದು ಅದೇ ಪ್ರಮಾಣನೇ ಹೇಳ್ತಾ ಇದೆ. ಶಬ್ದ ಮೂಲತ್ವ ಶಾಸ್ತ್ರ ಯೋನಿತ್ವ ಅಂತಂತ. ಶಬ್ದ ಮೂಲತ್ವ ಕೊಟ್ಟು ಶಾಸ್ತ್ರ ಯೋನಿತ್ವ ಅಂತ. ದೇವ್ರ ಬಗ್ಗೆ ಅತೀಂದ್ರ ಬಗ್ಗೆ ಏನೇ ವಿಷಯ ತಿಳ್ಕೊಬೇಕಾದ್ರೆ ಏನು ಮಾಡ್ಬೇಕು ನಾವು? ಅದನ್ನು ಇವತ್ತು ಕಣ್ಣಿಗೆ ತೊಗೊಂಡ್ರಿ, ಔಷಧಿ ತಂದು ಕೊಟ್ಟ, ತೊಗೊಳಕ್ಕೆ ಹೋಗಲ್ಲ. ಮತ್ತೆ ಡಾಕ್ಟ್ರೇ ಹೇಗೆ ತೊಗೋಬೇಕು ಹೇಳಿ? ಆ ಔಷಧಿ ಹೇಳಿದ ಡಾಕ್ಟ್ರೇ ಏನು ಹೇಳಬೇಕು, ಹೇಗೆ ತೊಗೋಬೇಕು ಅಂತ ಹೇಳಬೇಕಾದ. ಬಿಫೋರ್ ಮೀನ್ಸ್, ಆಫ್ಟರ್ ಮೀನ್ಸ್, 3 ಹೊತ್ತೋ 9 ಹೊತ್ತೋ ಒಂದೇ ಸತ್ಯನೋ ಅವೆಲ್ಲ ಅವ್ರು ಹೇಳಬೇಕಷ್ಟೆ. ಅದನ್ನು ನಾವು ತೀರ್ಮಾನ ಮಾಡೋಕ್ಕೆ ಬರಲ್ಲ. ಕೊಟ್ಟವನು ಎಲ್ಲ ತೀರ್ಮಾನವೂ ಮಾಡಬೇಕು. ಅದು ಮೂಲ. ಅದು ಯಾವ ಅತೀಂದ್ರಿಯದ ಬಗ್ಗೆ ಆಗಲಿ ಇಂದ್ರಿಯದ ಬಗ್ಗೆ ಆಗಲಿ ಯಾವ ಇಂದ್ರಿಯಿಂದ ಯಾವ ಜ್ಞಾನ ಬಂದಿರುತ್ತೋ ಸಂಬಂಧಪಟ್ಟ ಜ್ಞಾನ ಕೂಡ ಎಲ್ಲಿಂದ ಬರಬೇಕು? ಅದೇ ಇಂದ್ರಿಯಿಂದಲೇ ಬರಬೇಕು. ಇವತ್ತು ಶಬ್ದದಿಂದ ಬಂದರೆ ಶಬ್ದದಿಂದ, ಪ್ರತಿಷ್ಠದಿಂದ. ನೀವು 10 ರೂಪಾಯಿ ನೋಟ್ ಕೊಟ್ಟಿದ್ದು 1000 ರೂಪಾಯಿ ನೋಟು ಅಂತ ಹೇಳಿದರೆ ಒಪ್ಪಲ್ಲ. ಯಾಕೆ? ಪ್ರತ್ಯಕ್ಷ ಕಾಣಿಸ್ತಾ ಇದೆ. ಅದು ಪ್ರತ್ಯಕ್ಷ ವಿರೋಧ ಬಂದಾಗ. ಅರ್ಥ ಆಯ್ತಾ? ಆದರೆ ಅದೇ ನೀವು ದುಡ್ಡು ಕೊಟ್ಟು ಅದೇ ದುಡ್ಡು ಎಂಟರ್ ಆಗಿದೆ ಎಷ್ಟು ಅಂತೇಳಿ ಚೆಕ್ ಕೊಟ್ಟಾಗ ಹೇಳಿದಷ್ಟು ಅದರಲ್ಲಿದೆ. ಇಲ್ಲದ ಹೋದ್ರೆ ಅದು ಏನಾಗ್ತಿತ್ತು, ಅದಕ್ಕೊಂದು ಸಂಬಂಧನೇ ಇಲ್ಲ ಅಂತ ಆಗ್ಬಿಟ್ಟು. ಹಾಂ, ಶಬ್ದ ಮೂಲ ಅಂದ್ರೆ ಶ್ರುತಿಯಿಂದ ಅಂತ. ಅದು ಯಾತಕ್ಕೆ ಅಂದರೆ ಅತೀಂದ್ರಿಯ ವಿಚಾರ ಬಂದಾಗ ದೇವ್ರ ಬಗ್ಗೆ ಏನೇನೋ ಪ್ರಶ್ನೆ ಬರುತ್ತೆ ನಿಮಗೆ. ದೇವ್ರ ಬಗ್ಗೆ ಏನು ಹೇಳಬೇಕು, ಯಾವ್ದನ್ನ ತೆಗಿಬೇಕು ನಾವೀಗ? ಶಾಸ್ತ್ರನೇ ತೆಗಿಬೇಕು. ರೂಪದ ಬಗ್ಗೆ ಏನೇ ಮಾತ್ರ ಕಣ್ಣಿಂದನೇ ನೋಡಬೇಕೆ ಹೊರತು ಬೇರೆ ಅಲ್ಲ. ನಾವೇನು ಪಾರ್ಷಿಯಲ್ ಮಾಡಬಾರ್ದು. ಕೆಲವನ್ನ ಅದನ್ನು ತಿಳ್ಕೊಳ್ಳೋದು, ಇದನ್ನು ಬೇರೆ ಆರೋಪ ಮಾಡೋದು. ಪ್ರತ್ಯಕ್ಷದಿಂದ ದೋಷ ಆರೋಪ ಮಾಡಕ್ಕೆ ಹೋಗಬಾರ್ದು. ಹಾಂ, ಎಲ್ಲಿ? ಹೌದು ಹೌದು.
ಮಾನಮೇಯ ವಿಶೇಷೇಣ ಪುನರುಕ್ತಿರ್ನ ಜಾಯತೆ ಸದಾ. ಈಗ ದೇವರು ಇಷ್ಟೆಲ್ಲ ಮಾಡ್ತಾನಲ್ಲ, ಯಾತಕ್ಕೆ ಮಾಡ್ತಾನೆ? ಇದು ಪ್ರಯೋಜನ. ದೇವ್ರಿಗೆ ಏನು ಉಪಯೋಗ? ಏನು ಉಪಯೋಗ ಅಂತ ಹೇಳಿದ ತಕ್ಷಣ ದೇವ್ರು ಏನಾಗ್ಬಿಡ್ತಾನೆ? ಅಪೂರ್ಣ ಆಗಿಬಿಡ್ತಾನೆ. ಉಪಯೋಗ ಹೊಡೆದ್ರೆ ವೇಸ್ಟು ಆಗಿದ್ರೆ. ಅಲ್ಲರಿ ನಿಮಗೇನು ಉಪಯೋಗ? ಅದೇನು ಉಪಯೋಗ ಉಂಟಾ? ಅದಕ್ಕೆ ನಮಗೇನು ಕೊಡ್ತೀರಿ ಅಂತ ಕೇಳಿದ, ನಮಗೇನು ಬಂದಿತ್ತು? ನಿಮಗೆ ದುಡ್ಡು ಕೊಟ್ಟರೆ ನಮಗೇನು ಬಂದಾಗಾಯ್ತು ಅಂತ ಹೇಳಿದರೆ ಸಂಬಳ ಮರ್ತು ಬಿಡ್ತಾರೋ? ಸಂಬಳ ಕೊಡೋದಿಲ್ವೇನೋ? ಇದರಲ್ಲಿ ಭಾಗ ಕೊಡು ಅಂತ. ದೇವ್ರು ಹಾಗೆ ಮಾಡ್ತಾರ? ಇಲ್ಲ. ಯಾತಕ್ಕೆ ಮಾಡ್ತಾನೆ ಅಂದರೆ ಪ್ರವೃತ್ತಿ ರೀಶಸ್ಯ ಸ್ವಭಾವಾದೇವ ಕೇವಲ. ದೇವರಿಗೆ ಎಂದೂ ಕೂಡ ಪ್ರಯೋಜನದ ಮೂಲವಾದ ಪ್ರವೃತ್ತಿ ಇಲ್ಲ. ಯಾತಕ್ಕ? ಸ್ವಭಾವ ಅದು. ದೇವರ ಸ್ವಭಾವ ಅಂದರೆ ಏನು? ಸೃಷ್ಟಿ ಮಾಡೋ ಸ್ವಭಾವ ಅಂದರೆ ಸೃಷ್ಟಿ ಮಾಡುವ ಮೂಲಕ ಜೀವನ ಉದ್ಧಾರ ಮಾಡೋ ಸ್ವಭಾವ ಅಂತ ಹೇಳೋದು. ಸೃಷ್ಟಿ ಮಾಡ್ಲಿಕ್ಕೆ ಹೋದ್ರೆ ಯಾರೋ ಉದ್ಧಾರ ಆದರೂ ಅಲ್ಲ, ಉದ್ಧಾರ ಅಂತಲೇ ಮಾಡ್ತಾ ಇದ್ದಾರೆ. ಯಾಕೆ ದೇವ್ರು ಏನೋ ಮಾಡೋಕೆ ಏನೋ ನೀನು ಒಳ್ಳೇದಾಯ್ತು ಹೋಗ್ಲಿ ಬಿಡು, ಯೋಚನೆ ಮಾಡಿದ್ದಿಲ್ಲ ಅಂತ ಆ ಥರ ಅಲ್ಲ. ಎಲ್ಲರಿಗೂ ಅನುಕೂಲವಾಗಲೇ ಸೃಷ್ಟಿ ಮಾಡ್ತಿರೋದ್ರಿಂದ ದೇವರ ಅನುಗ್ರಹ. ತಾವಿಗೇನೂ ಬೇಡದೇನೆ ಕೆಲಸ ಮಾಡಿಕೊಡ್ತಾರೆ, ಅನುಗ್ರಹ. ಒಂದು ಬೆನಿಫಿಟ್ ಏನೂ ಇಲ್ಲ. ಅದೇ ಹೇಳಿದ್ದು, ಪೂರ್ಣಕಾಮ ಅಂತ ಹೇಳಿದ ಮೇಲೆ ಪ್ರಯೋಜನ ಹೇಳಬಾರ್ದು ಅಂತ ಅರ್ಥ. ಪ್ರಯೋಜನ ಹೇಳದೆ ಹೋದರೆ ವೇಸ್ಟ್ ಅಂತ ಹೇಳಬಾರ್ದು. ಯಾಕೆ ಅಂತ ಹೇಳ್ತಾರೆ, ಸದಾ ಪ್ರವೃತ್ತಿ ರೀಶಸ್ಯ ಸ್ವಭಾವಾದೇವ ಕೇವಲ ಅಂಗಚೇಷ್ಟಾ ಯಥಾ ಪುಂಸಃ ಕಾಶ್ಚಿತ್ ಉದ್ದೇಶವರ್ಜಿತಾ. ಒಂದು ದೃಷ್ಟಾಂತ ಕೊಡ್ತಾರೆ. ಅಂಗಚೇಷ್ಟಾ ಮ್ಯಾನರಿಸಮ್ ಅಂತ ಕರೀತಾರೆ. ಕೆಲವಕ್ಕೆ ಅಭ್ಯಾಸ, ಏನೋ ಕೈ ಆಡಿಸೋದು, ಕಾಲ ಏನೋ ಮಾಡ್ತಾ ಇರ್ತಾರೆ, ಈ ಗುಡಿಸ್ತಾ ಇರೋದು ಮಾಡ್ತಿರ್ತಾರೆ. ಯಾಕೆ? ಸ್ವಭಾವ ಅಷ್ಟೇ. ಯಾತಕ್ಕೆ? ಪ್ರಯೋಜನ ಏನಿಲ್ಲ ಅದರೊಳಗೆ. ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಪ್ರಯೋಜನ ಮಾಡ್ಕೊಂಡಿರ್ತಾರೆ. ಇದು ಆ್ಯಕ್ಚುಲಿ ದೇವರಿಗೆ ಇವು ದೃಷ್ಟಾಂತ ಯಾತಕ್ಕೆ ಹೇಳ್ತಾರೆ ಅಂದರೆ, ದೃಷ್ಟಾಂತ ಸರ್ವಸಾಮ್ಯ ಇಲ್ಲ. ಅಲ್ಲ, ಒಂದು ಚಟ ಅಂತ ಹೇಳ್ತಾರೆ. ಚಟ ಅಂದ್ರೆ ಆ ಥರ ಚಟ. ಕೆಲವರು ಇರ್ತಾರೆ ಕಳ್ತನ ಅಭ್ಯಾಸ ಮಾಡಿರ್ತಾರೆ, ಕೋಟ್ಯಾಧೀಶ ಅವರು. ಅಂಗಡಿಯವ್ರು ಯಾರು ಹಾಕ್ಕೊಂಡ್ಬಂದಿರ್ತಾರೆ, ಬಿಡೋದಿಲ್ಲ. ಅಂದರೆ ಅವ್ರಿಗೆ ಇದೆಲ್ಲ ಚಟ ಅಷ್ಟು ಬಿಡ್ಲಿಕ್ಕಾಗಲ್ಲ ಅವ್ರ ಕೈಲಿ. ಯಾಕೆ ತೊಗೊಳ್ಬಾರ್ದು? ಸಿಕ್ಕಾಕ್ಕೊಟ್ರು ಬಿಡೋದಿಲ್ಲ ಮತ್ತೆ. ಅಂದರೆ ಆ ಬಡವಿನ ಅಲ್ಲ, ಅವ್ರಿಗೆ ಆಶ್ಚರ್ಯ ಆಗಿಬಿಡುತ್ತೆ ಏನಿದು ಅಂತೇಳಿ. ದೇವ್ರು ಹಾಗೇನೆ ಎಲ್ಲ ಇದ್ದು ಕೂಡ ಇಷ್ಟೆಲ್ಲ ಮಾಡ್ತಾನಲ್ಲ. ದೇವರಷ್ಟು ಕೆಲಸ ಯಾರೂ ಮಾಡೋದಿಲ್ಲ, ಏನೂ ಪ್ರಯೋಜನ ಇಲ್ಲ. ಏನು ಸಣ್ಣ ಕೆಲಸ ಯಾರು ಕೆಡೋದಿಲ್ಲ. ಯಾರು ಬಿದ್ದರೆ ಎತ್ತಿ ಬಿಡ್ತಾರೆ, ಏನು ಕೊಡ್ತೀರಿ ಅಂತ ಕೆಡೋದಿಲ್ಲ. ಗೊತ್ತಾಯ್ತು? ಯಾಕೆ? ಯಾರು ಕೆಡ ಅದೇನು ಬಿಡ್ತಿ ಎಬ್ಬಿಸ್ತೀರ, ಏನಿಲ್ಲ ಹೋಗಿ ಅಂತ ಹೇಳ್ತಾರೆ. ಆದರೆ ದೇವ್ರು ಇಷ್ಟು ಕೆಲಸ ಮಾಡಿ ಕೂಡ ಏನೋ ಕೇಳೋದಿಲ್ವಲ್ಲ, ಭಾರಿ ದೊಡ್ಡದು. ಆಗ ನಮಗೇನು ಅನಿಸುತ್ತಾಗ, ಅಷ್ಟು ಮಾಡಿ ದೇವರು ಏನೂ ಕೇಳದಿರ್ಬೇಕಾದ್ರೆ ಇಷ್ಟಿಷ್ಟ ಮಾಡಿ ಪ್ರಯೋಜನ ಕೇಳ್ತೀವಲ್ಲ, ಎಷ್ಟು ತಪ್ಪಾಗೋದಿಲ್ಲ. ಆಗ ದೇವರಿಗೆ ದ್ರೋಹ ಮಾಡಿದಾಗಾಯ್ತ. ಎಂದು ಹಾಗೆ ಕೇಳಬಾರ್ದು. ಆಗಮ ಪ್ರಯೋಜನಾರ್ಥ ಇತಿ ಕೇವಲ ಲೀಲ ಇವ ನಿರ್ಣೀತ ಪ್ರಪುಣಾ ಸ್ವಯಂ. ಪರಮಾತ್ಮನದು ನಮ್ಮ ಜೀವರಿಗೆ ದೃಷ್ಟಾಂತ ಕೊಟ್ಟಾಗ ಚಟ ಅದು, ದೇವರಿಗೆ ಲೀಲೆ. ಚಟ ಬೇರೆ, ಲೀಲೆ ಬೇರೆ. ಯಾಕೆ? ಚಟ ಯಾವಾಗಲೂ ಒಳ್ಳೆಯದು ಇರ್ಬೋದು, ಕೆಟ್ಟದ್ದು ಇರ್ಬೋದು. ದುಶ್ಚಟಗಳು ಚಟನೇ. ದೇವರಿಗೆ ಲೀಲೆ ಕೆಟ್ಟದಿರೋ ಸಾಧ್ಯತೆ ಇಲ್ಲ. ಲೀಲೆ ಆಗಿರುತ್ತೆ ಯಾವಾಗಲೂ ಕೂಡ ಎಂಜಾಯ್ಮೆಂಟ್. ಅದು ಯಾವಾಗ ಕೆಟ್ಟದಿರೋ ಚಾನ್ಸೇ ಇಲ್ಲ. ಅಂದರೆ ಲೀಲಾ ಅಂತ ಕರೆದು ಅದು ಪದ ಉಪಯೋಗಿಸ್ಬೇಕಾದ್ರೂ ಕೂಡ ಎಷ್ಟು ಕೇರ್ಫುಲ್ಲಾಗಿರ್ಬೇಕು. ಕ್ರೀಡಾ ಪ್ರಯೋಜನಂ ಕೃತ್ವ ಸೃಷ್ಟಿ ಶ್ರುತಿ ವಿರೋಧಿನಿ. ಈ ದುಶ್ಚಟ ಏನು ಮಾಡ್ತಾನೆ ಗೊತ್ತಾ? ಯಾರು ಎತ್ತಬೇಕು ಅಂತ ಅಂದ್ಕೊಂಡಿದ್ದ, ಯಾರೂ ಎದ್ದಿಲ್ಲ, ಅವ್ರು ಬೀಳಿಸ್ಬಿಟ್ಟು ಎತ್ತದಷ್ಟೇ. ಯಾಕೆ? ಚಟ ಹೋಗಕ್ಕೆ ಸಾಧ್ಯ ಇಲ್ಲ ಅವರಿಗೆ. ಅದಲ್ಲ ಆ ಲೀಲೆ. ಕ್ರೀಡಾಂ ಪ್ರಯೋಜನಂ ಕೃತ್ವ ಸೃಷ್ಟಿ ಶ್ರುತಿ ವಿರೋಧಿನಿ ಇತಿ ಕೇವಲ ಲೀಲೈವ. ಲೋಕವತ್ ಹೇಳ್ತಾರೆ, ಲೋಕವತ್ತು ಲೀಲಾ ಕೈವಲ್ಯ. ಅದು ಕೇವಲ ಕೈವಲ್ಯ. ಲೀಲೆನೂ ಸೇರಿಕೊಂಡಿದೆ ಅಲ್ಲ. ಇವ್ರು ಆಟ ಆಡ್ತಾರೆ, ಇನ್ನು ಬೆನಿಫಿಟ್ ಇದೆ. ಒಂದು ಏನೋ ಎಕ್ಸಸೈಸ್ ಮಾಡಿದಾಗ ಆಯ್ತು. ಮತ್ತೆ ದೇವರಿಗೆ ಅದೇ ಕೇವಲ ಲೀಲಾ, ಜಸ್ಟ್ ವಾಕ್ ಅಂತ ಹೇಳ್ತಾನೆ. ಹಾಗೆ ಬೇರೆ ಯಾವ ಪರ್ಪಸ್ಸು ಇಲ್ಲ ಅವರಿಗೆ. ಇತಿ ಕೇವಲ ಲೀಲೈವ ನಿರ್ಣೀತ ಪ್ರಪುಣಾ ಸ್ವಯಂ. ಪ್ರಪುಣ ಅಂದರೆ ವೇದವ್ಯಾಸ ದೇವರೇ ಸ್ಪಷ್ಟ ಅವರೇ ಹೇಳಿದ್ದಾರೆ, ಲೀಲೆ ಮಾತ್ರ ಇದು. ಇತಿ ಕೇವಲ ಲೀಲೈವ ನಿರ್ಣೀತ ಪ್ರಪುಣಾ ಸ್ವಯಂ. ಕ್ರೀಡಾಂ ಪ್ರಯೋಜನಂ ಕೃತ್ವ ಸೃಷ್ಟಿ ಶ್ರುತಿ ವಿರೋಧಿನಿ. ಆದರೆ ಕ್ರೀಡೆನೋ ಪ್ರಯೋಜನ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ. ಮತ್ತೆ ಆಟ ಆಡಿದ್ದೇ ಒಂದು ಪ್ರಯೋಜನ ಅಂತ ತಿಳ್ಕೊಬಾರ್ದು. ಮತ್ತೆ ಅದು ಆಟ ದೃಷ್ಟಾಂತ ಯಾತಕ್ಕೆ ಕೊಟ್ಟರು ಅಂದರೆ, ಅದು ಎಂಜಾಯ್ಮೆಂಟ್ ಅಂತ ಹೇಳೋದಕ್ಕೆ ಅಷ್ಟೇ ಹೊರತು ಯಾತಕ್ಕಲ್ಲ. ಅದು ದೇವರಿಗೆ ಲೀಲೆ ಬೇಕಾಗಿತ್ತು, ಇಲ್ಲವ್ರು ಬೋರ್ ಆಗುತ್ತೆ ಅಂತ ಆ ಥರ ಮಾಡಿದ್ದಲ್ಲ. ಯಾವ ದೃಷ್ಟಾಂತ ಕೂಡ ನಾವು ಫುಲ್ ತೊಗೊಳಕ್ಕೆ ಹೋಗಬಾರ್ದು. ಆ ಆಸ್ಪೆಕ್ಟ್ ಮಾತ್ರ ತೊಗೋಬೇಕು. ಏನ ಎಲ್ಲ ಸಿಲಾನಿಮ್ಸ್. ಕ್ರೀಡೆಯಲ್ಲೂ ಎರಡು ವ್ಯತ್ಯಾಸ ಇದೆ. ಲಫ್ಲಿ ಸಿಲಾನ್ ಸುಹೃನ್ ಮಿತ್ರ ಎರಡು ಒಂದಾದ್ರೂ ಸ್ವಲ್ಪ ವ್ಯತ್ಯಾಸ ಇದೆ. ಎಲ್ಲ ಹಾಗೆ ಕ್ರೀಡೆಯಲ್ಲಿ ಆಡಲಿ ಲೀಲೆ ಅಂತ ಹೇಳಿದಾಗ, ಕ್ರೀಡೆಯಿಂದ ಅಲ್ಲಿ ಕ್ರೀಡೆ ಆಗಿರ್ಬೇಕು. ಏನು ಮಾಡಿದ್ರೂ ಲೀಲೆ ಆಗ್ಬೋದು. ಲೀಲೆ ಬ್ರಾಡರ್ ಟೈಪ್. ಕ್ರೀಡೆ ಲೀಲೆಯ ಒಂದು ಮುಖ ಅಷ್ಟೇ. ಗೊತ್ತಾಯ್ತಾ? ಇದು ಹಾಗಲ್ಲ, ಮಾತಾಡ್ತಾರೆ, ಅದೊಂದು ಲೀಲೆ.
ಕ್ರೀಡೆ ಅಲ್ಲ ಅದು. ಆದ್ದರಿಂದ ಲೀಲಾ ಅಂಬೋದು ದೊಡ್ಡ ದೊಡ್ಡ ಟರ್ಮ. ಅದಕ್ಕೆ ಆಪದ ಕ್ರೀಡಾ ಅಂತ ಉಪಯೋಗಿಸಲಿಲ್ಲ, ಲೀಲೆ ಅಂತ ಉಪಯೋಗಿಸಿದರು. ಆತ್ಮಪ್ರಯೋಜನಾರ್ಥಾಯ ಸ್ಪೃಹಾಂ ಶ್ರುತಿರ್ ಅವಾರಯತೆ. ಈಗ ಹೇಳಿದ್ರು, ಮತ್ತೆ ಶ್ರುತಿ ಹೇಳ್ತಾ ಇದೆ. ಹಾಗಿದ್ರೆ ನಿಮ್ಮ ಪ್ರಕಾರ ಯೋಚನೆ ಮಾಡೋಣ ಅಂತ ಬರ್ತಾನೆ ಅವನಿಗೆ. ನಿಮ್ಮ ಪ್ರಕಾರ ಯೋಚನೆ ಮಾಡೋಣ. ದೇವರಿಗೇನು ಬೇಡ ಅಂತೀರಿ, ಲೀಲೆ ಅಂತೀರಿ, ಗೊತ್ತಾಯ್ತಾ? ಸಲೀಲೆ ನಿರ್ಣೀತ ಪ್ರಗುಣ ಆತ್ಮಪ್ರಯೋಜನಾರ್ಥಾಯ. ಲೀಲೆ ಅಂತ ಹೇಳಿದ ಮೇಲೆ ಪ್ರಯೋಜನ ಉಳಿದವ್ರಿಗೆ ಇಲ್ಲ ಅಂದಮೇಲೆ ಅದು ಪ್ರಯೋಜನ ದೇವರು ವೇಸ್ಟ್ ಅಂತ ಮಾಡಿದ ವೇಸ್ಟ್ ಮಾಡಿದಾಗಾಯ್ತು. ಈಗ ಉಳಿದವ್ರ ಪಾರಿ ವೇಸ್ಟ್ ಅಲ್ಲ, ಎಲ್ಲಿ ಪ್ರಯೋಜನವತ್ತ ಅಂತ ಹೇಳಿದ್ದಾರೋ ಅದು ಪ್ರಯೋಜನ ಏನೂ ಇಲ್ಲ ಅಂತ ಹೇಳಲಿಲ್ಲ, ಅವನಿಗಿಲ್ಲ, ಬೇರೆಯವ್ರಿಗೆ ಬೇಕಷ್ಟು ಉಪಯೋಗ ಇದೆ. ಗೊತ್ತಾ, ಡಾಕ್ಟ್ರ್ ಇಷ್ಟೊಂದು ಔಷಧಿ ತಗೋತಾರೆ ಡಾಕ್ಟ್ರ್ ಅಂತ ಕೇಳ್ತಾರೆ. ಹೋಗ್ಬಿಟ್ಟು ಇವತ್ತು ಇಟ್ಟಿದ್ದಾರೆ, ಯಾವುದೋ ಔಷಧಿ ಅಂಗಡಿ ಇಟ್ಟಿದ್ದಾರೆ, ನೋಡ್ತಾರೆ, ಅಯ್ಯೋ ಇಷ್ಟೊಂದು ಔಷಧಿ ತಗೋತಾರ ಇವತ್ತು ಕೇಳ್ತಾರ. ಯಾರಿಗೆ ಇಟ್ಟು ತೊಗೊಂಡಿರೋದನ್ನ ಇನ್ನೊಬ್ಬರಿಗೆ ಅವ್ನು ಎಷ್ಟು ತೊಗೊಂಡ್ರೆ ಎಳ್ಬಿಟ್ಟು ತೊಗೊಂಡ್ರೆ ಹೋಗ್ಬಿಡ್ತಾರೆ. ಅದು ಸಾಧ್ಯ ಇಲ್ಲ. ಆ ದೇವರು ಹಾಗಲ್ಲ, ಉಳಿದವರಿಗೋಸ್ಕರ. ಆತ್ಮ ಪ್ರಯೋಜನಾಯ ಸ್ಪೃಹಾಂ ಶ್ರುತಿರವಾರಯತೆ. ದೇರ್ಫೋರ್ ಇಳಿದವ್ರಿಗೆ ಪ್ರಯೋಜನ ಇದೆ. ಇದೇ ಮಾತೆ ಭಾಗವತ ಹೇಳ್ತದಾಗ. ಎತ್ರ ತ್ರಿಸರ್ಗೋ ಮೃಷ, ಸೃಷ್ಟಿ ಮಾಡ್ತಾರಲ್ಲ ಮೃಷ ಅಂತ ತನಗೆ ಪ್ರಯೋಜನ ಇಲ್ಲ, ಆದರೆ ಉಳಿದವ್ರು ಅಮೃಷ, ಎರಡು ಅಮೃಷ ಉಳಿದವ್ರಿಗೆ ಹೆಲ್ಪ್ ಆಗುತ್ತಲ್ಲ, ಅದು ಅದು ಚಿಕ್ಕಮಗಳಿಗೋಸ್ಕರ ಬದಲು ಅಡುಗೆ ಮಾಡ್ತಾರೆ ಕೆಲಸ. ಏಕಾಶಿ ಏನೋ ಮಾಡಿಕೊಡ್ತಾರೆ, ಅದು ನೀವು ತಿಂತೀರಾ ಅಂತ ಯಾರು ಕೇಳೋದಿಲ್ಲ. ಅದು ಇವತ್ತು ಅವರೇ ತಿಂತಿರ್ತಾರೆ, ಆ ವಿಚಾರ ಬೇರೆ. ಸಾಮಾನ್ಯವಾಗಿ ಹೋದ ಕಾಲಕ್ಕೆ ಅವರಿಗೆಲ್ಲ ಇದು ಯಾಕೆ ಪಾಪ ಗೊತ್ತಿದೆ, ಉಪವಾಸವಾದ ಗೊತ್ತೇ ಇದೆ, ಆದರೆ ಮಕ್ಕಳಿದ್ದಾರೆ ತಕ್ಕಣತ್ತ ಅವ್ರಿಗೆ ಮಾಡ್ತಾರೆ ಅಷ್ಟೇ. ನ ಪ್ರಯೋಜನವತ್ವೇನ ಇತ್ಯತಃ ಜಗದ್ಗುರು. ಕೆಲವು ಸರ್ತೆ ಡಾಕ್ಟ್ರು ಔಷಧಿ ಸ್ವಲ್ಪ ತಂದು ತೊಗೋಬೋದ, ಹೋಗಿ ಔಷಧಿ ಕೊಟ್ಟಿರ್ತಾರಲ್ಲ ಚೂರಾರು ತೊಗೊಳ್ತಾರ, ಎಷ್ಟು ತೊಗೊಳ್ಳೋದಿಲ್ಲ. ದೇವ್ರಿಗೆ ಎಷ್ಟು ಪ್ರಯೋಜನ, ಆಯಾ ಭಾಗ ಮಾತ್ರ ತೊಗೋಬೇಕು. ಮತ್ತೆ ಸ್ವಲ್ಪನೂ ಪ್ರಯೋಜನ ಪಡಿಬೋದು, ಸ್ವಲ್ಪನೂ ತೊಗೊಳ್ಳೋದಿಲ್ಲ. ಇದು ಟಿಕ್ ತರ್ತಾರೆ, ನೀವು ಸ್ವಲ್ಪನೂ ತೊಗೋತೀರಂತ ಕೇಳೋಕ್ಕಾಗತ್ತಾ? ಇಲ್ಲ, ದೇವ್ರಿಗೆ ಏನಿಲ್ಲ, ಸ್ವಲ್ಪನೂ ಪ್ರಯೋಜನ ಇಲ್ಲ. ಅದು ದೃಷ್ಟಾಂತ. ಯಾಕೆ ದೃಷ್ಟಾಂತ? ಸ್ವಲ್ಪ ಮಾಡ್ಕೋತಾರಲ್ಲ ಕೆಲವು ಕಡೆಗೆ ಅಂತ ಕೇಳ್ಬೋದು, ಇಲ್ಲಿ ಮಾಡ್ಕೋತಾರ ಕೇಳಿ ಮಾಡ್ಕೋಬೋದಿಲ್ಲ. ಆದ್ದರಿಂದ ಸಾಧ್ಯ ಇದೆ. ನ ಪ್ರಯೋಜನವತ್ವೇನ ಇತ್ಯತಃ ಜಗದ್ಗುರು. ಈ ರೀತಿ ಯಾರು ಹೇಳಿದ್ದಾರೆ? ಜಗದ್ಗುರು ಭಗವಂತ ಹೇಳಿದ್ದಾನೆ. ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಇತಿ ಸೃಷ್ಟಿ ಸೃಷ್ಟೋ ವಿನಿಶ್ಚಿತಾ. ಅದಕ್ಕೆ ಕ್ರೀಡೆ ಅಂತ ಹೇಳಿದ್ರಲ್ಲ, ಇನ್ನೂ ಕ್ಲಿಯರ್ ಮಾಡಿದ್ರು. ಇಚ್ಛಾ ಮಾತ್ರ ಅಷ್ಟೇ, ಇವರು ಉದ್ಧಾರ ಮಾಡೋಕ್ಕೆ ಇಚ್ಛೆ ಹೊರತು ಅದನ್ನು ಕ್ರೀಡೆ ಅಂತ ಹೇಳಿದ ಕಾರಣ ಅಂದರೆ ಎಫರ್ಟೆಸ್ಸ ಮಾಡ್ತಾನೆ, ಅದನ್ನು ಹೇಳೋಕೆ ಕೊಟ್ಟಿದ್ದೆ ಹೊರತು ಆ ಕ್ರೀಡೆ ದೇವರಿಗೆ ಬೇಕಾಗಿತ್ತು ಅದು ಮತ್ತೊಂದು ಸೇರಿಸ್ಬಾರ್ದು. ಕ್ರೀಡೆನೂ ಇಷ್ಟಪಡ್ತಾರೆ, ಅಷ್ಟಾರು ಪ್ರಯೋಜನ ಇದೆಯಲ್ಲ ಕೊನೆ ಪಕ್ಷ ಅಲ್ಲ, ಅದೂ ಅಲ್ಲ. ಇಚ್ಛೆಯಿಂದ ಮಾಡೋದು. ಕ್ರೀಡೆಯಲ್ಲಿ ಎಫರ್ಟ್ಸ್ ಇದೆ, ಇಚ್ಛೆಯಲ್ಲಿ ಎಫರ್ಟ್ಸ್ ಬೇಕಿಲ್ಲ, ನ್ಯಾಚುರಲ್ ಬರೋದು. ಪರಮಾತ್ಮ ಈ ಕ್ರೀಡೆ ಅಂದರೆ ಆ ರೀತಿ ಇದೆ. ಹಾಂ, ಇಟ್ಕೋಬೇಕಲ್ಲ, ಅದನ್ನೇ ಹೇಳ್ಬೇಕಾದವರು ಹೇಳಿದ್ದು ಅವರೇ. ಆದ್ದರಿಂದಾಗಿಯೇ ತಮೇವ ಶಾಸ್ತ್ರ ಪ್ರಭಂ ಪ್ರಣಮ್ಯ ಜಗದ್ಗುರುಣ ಅವರೇ ಹೇಳ್ಬಿಟ್ಟಿದ್ದಾರೆ. ಯಾರು ಜಗತ್ತು ರೆಫರ್ ಮಾಡ್ತೀವೋ ಇವರು ಓದ್ತ ಅರ್ಥ ಮುಂದೆ ಮೊದಲು ಕೊಟ್ಟಿರ್ತಾರಲ್ಲ, ಈ ಅರ್ಥ ಎಂಬಿ ಎತ್ತಿ ಏನಂದರೆ ಮಹಾಭಾರತ ಆತ್ಮನಿರ್ಣಯ ಅಂತ ಕೊಟ್ಟ ಹಾಗೆ ಕೊಟ್ಬಿಟ್ಟಿದ್ದಾರೆ ಆಗಲೇ. ಅಯ್ಯೋ ಬೇಕಾಷ್ಟು ಕಡೆ ಹೇಳ್ತಾರೆ. ಯಾಕಂದ್ರೆ ಮಧ್ಯೆ ಮಧ್ಯೆ ಕೆಲವು ಕಷ್ಟದ ಋಷಿ ಅಂತ ಹೇಳಿದವ್ರಿಗೆಲ್ಲ ಉತ್ತರ ಕೊಡೋದಕ್ಕೋಸ್ಕರ ರಿಪೀಟ್ ಮಾಡ್ತಾ ಹೋಗ್ತಾರೆ. ಅದು ಕಾರಣ ಏನು ಅಂದರೆ ತುಂಬ ಅದ್ರ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋದಕ್ಕೆ ಕಷ್ಟ ಹೊರತು ಯಾತಕ್ಕಲ್ಲ, ಅದು ದುಡ್ಡು ಮಾಡೋದಕ್ಕಲ್ಲ. ಹಾಂ, ಹೌದಾ? ಒಳ್ಳೆ ಕೆಲಸ, ಭಾರಿ ಒಳ್ಳೆ ಕೆಲಸ. ಬಟ್ ಇವತ್ತು ನಿಮಗೆ ಸಮಸ್ಯೆ ಇದು ಎಷ್ಟು ಸುಲಭ ಅಂದರೆ, ಇವತ್ತು ಕಂಪ್ಯೂಟ್ರಲ್ಲಿ ಸುಮಾರು ಹುಡುಕಿ ಮಧ್ವ ಅಂತ ಕೊಡಿ, ಎಷ್ಟೆತ್ತು ಬರುತ್ತೆ ಬರ್ತಾ ಹೋಗ್ತಾ ಏನು ಅರ್ಥ ಆಯ್ತಾ? ಕಂಪ್ಯೂಟರ್ ಬಂದರೆ ಅದು ಕೌಂಟ್ ಬಗ್ಗೆ ಎಷ್ಟೆತ್ತು ಅಂತ ಅದೇ ಹೇಳಿಬಿಡುತ್ತೆ. ಇವತ್ತು ಮಾಡೋದಕ್ಕೆ ತುಂಬ ನಾವು ಏನೋ ಖುಷಿಯಾಗಿದ್ದು ಹೇಗೂ ಮಾಡ್ತಾ ಏನು ಮಾಡೋದು ಹಾಗಾಗ್ಬಿಟ್ಟಿದೆ, ಹೇಗೂ ಮಾಡ್ತಾರಲ್ಲ ಅಂತ ಹೇಳಿಬಿಟ್ಟು ಉಪಯೋಗಿಸೋದು ಬಿಟ್ಬಿಟ್ಟಿದ್ದಾರೆ. ಉಪಯೋಗಿಸ್ಬೇಕಿತ್ತದ. ಯಾವ ಪದ ನಿಮಗೆ ಬೇಕಲ್ಲ, ಎಷ್ಟು ಬೇಕಾದ್ರೆ ಹೇಳ್ಬಿಡೋದು, ಎಷ್ಟು ಬಂದಿದೆ ಹೇಳು ಅಂತೇಳಿ. ಒಂದು ದೃಷ್ಟಿಯಿಂದ ಕಾಲ ಎಷ್ಟು ಕೆಟ್ಟೋಗಿದೆಯೋ ಅನುಕೂಲ ಅಷ್ಟೇ ಚೆನ್ನಾಗಾಗಿದೆ, ಉಪಯೋಗಿಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಇದೆಲ್ಲ ಮೊದಲು ಯೋಚನೆ ಮಾಡೋಕ್ಕೂ ಸಾಧ್ಯ ಇರಲಿಲ್ಲ, ಎಲ್ಲ ಎಣಿಸ್ಕೊತ ಕೊಡಬೇಕಾಗಿದ್ದಾಗ ಏನು ಮಾಡಬೇಕಾಗಿಲ್ಲ. ಅದರಿಂದ ಟೈಮ್ ಉಳಿಯೋದ್ರಿಂದ ಟೈಮ್ ಯಾತಕ್ಕೆ ಹಾಕ್ಬೇಕು, ನಾವೀಗ ಒಳ್ಳೆಯದಕ್ಕೆ ಹಾಕ್ಬೇಕು. ಇವನು ಏನು ಮಾಡ್ತಾನೆ ಅಂದರೆ ಬೇರೆದಕ್ಕೆ ಉಪಯೋಗಿಸ್ಬಿಡ್ತಾನೆ, ಮಿಸ್ಯೂಸ್ ಮಾಡ್ತಾನೆ. ಅದು ಮಾಡಬಾರ್ದು. ಇತಿ ಪ್ರಶಂಸೆಯ ಕಾರ್ಯಂ ಕಾಮಶ್ರುತಿಭ್ಯಶ್ಚೈವ ಯುಕ್ತಿ. ಕಾಮಶ್ರುತಿ ಅಂದರೆ ಇಚ್ಛೆ ಅಂತ ಅರ್ಥ. ಇಲ್ಲಿ ಯುಕ್ತಿತಃ ಈ ನಮಗೆ ಅರ್ಥ ಆಗುತ್ತೆ. ಕಾಮಶ್ರುತಿ ಅಂತ ಪದ ಬಂದಿದ್ದರಿಂದ ದೇವರು ಕಾಮಪಾಲ,
ಕಾಮದೇವ. ಕಾಮದೇವ ಅಂದರೆ ಇಷ್ಟಪಟ್ಟು ಮಾಡೋನೇ ಬರುತ್ತೆ, ಕೇವಲ ಬೇರೆ ಏನೂ ಬೇಕಿಲ್ಲ ಅಂತ ಹೊಸ ಅರ್ಥ ಬರುತ್ತೆ. ಮಹಾತಾತ್ಪರ್ಯಯುಕ್ತೈಶ್ಚ ನ ಇಚ್ಛಾ ಮಾತ್ರ ನಿಷಿಧ್ಯತೆ ಮೋಕ್ಷಾರ್ಥಾ ಶ್ರುತಯೋ ಯಸ್ಮಾತ್ ಸಚತಸ್ಯ ಪ್ರಸಾದತಃ. ಹಾಗೆ ಹೇಳಬೇಕು. ನೋಡಿ, ಒಂದು ಪ್ರಾಬ್ಲಮ್ ಬರುತ್ತೆ ನಿಮಗೆ ಎಲ್ಲರೂ ಕೂಡ. ಏನು ಇಚ್ಛೆ ಪಡ್ತಾರೆ ಅಂತ ಹೇಳಿದ್ರಲ್ಲ, ಅದೇ ಒಂದು ಮೈನಸ್ ಪಾಯಿಂಟ್ ಅಂತ ಯಾಕೆ ಹೇಳ್ಬಾರ್ದು? ಗೊತ್ತಾಯ್ತಾ? ಅದೇ ಮೈನಸ್ ಅಲ್ಲ. ತನಗೋಸ್ಕರ ಇಷ್ಟಪಟ್ಟರೆ ಹೋಯ್ತು, ತನಗೋಸ್ಕರ ಪದ ತೆಗೆದಾಗಿಬಿಟ್ಟಿದ್ದೀವಿ ಈಗಾಗಲೇ. ಆದ್ದರಿಂದ ದೋಷ ಅಲ್ಲ. ಮಹಾತಾತ್ಪರ್ಯ ಯುಕ್ತಿ. ಹಾಗೆ ಮುಕ್ತರಲ್ಲೂ ಪ್ರಾಬ್ಲಮ್ ಬರುತ್ತಾಗ ಗೊತ್ತಾಯ್ತು. ಸುಖಿ ಕಾಮಯತೆ ಇರ್ತಾ ಅಂದರೆ ಮತ್ತೆ ಕಾಮನೆ ಮಾಡ್ತಾನೆ ಅಂದಮೇಲೆ ಪೂರ್ತಿ ಇಲ್ಲ ಅಂತ ಆಯ್ತಲ್ಲ. ಮುಕ್ತ ಇಷ್ಟಪಡ್ತಾನೆ ಅಂದಮೇಲೆ ಎಲ್ಲ ಪುಸ್ತಕ ಸಿಕ್ಕಿಲ್ಲ ಅಂತ ಆಯ್ತಲ್ಲ ಅಂತ ಕೇಳಿದರೆ ಅಲ್ಲ, ಆ ರೀತಿ ಅಲ್ಲ. ಅಲ್ಲಿ ಇಲ್ಲಿ ಕಾಮನೆಗೆ ಇಲ್ಲ ಬೇಕು ಅನ್ನೋದು, ಅಲ್ಲಿ ಕಾಮನೆ ಹಾಗಾದಲ್ಲ. ಏನದು ಎಂಜಾಯ್ ಮಾಡೋದು ಅಷ್ಟೇ ಹೊರತು ಅದು ಮತ್ತೆ ತಗೊಳ್ಳೋ ಪ್ರಶ್ನೆ ಇದ್ದಿದ್ದರೆ ಸಾಮಾನ್ಯ ಬರೋದು ಏನಿಲ್ಲ ಅದರೊಳಗೆ. ಹಾಂ, ಯಾವುದು ಎಂಜಾಯ್ಮೆಂಟ್ ಅಷ್ಟೇ. ಅದ್ರ ಏನು ಇಷ್ಟಪಟ್ಟು ತಗೊಳ್ಳೋದಕ್ಕೆ ಅಲ್ಲೇ ಇದೆ, ಎಲ್ಲ ಇದೆ. ಇಷ್ಟ ಆದರೆ ಎಂಜಾಯ್ ಮಾಡಕ್ಕೆ ತಗೋತಾನೆ ಹೊರತು ಯಾತಕ್ಕಲ್ಲ ಅದನ್ನು. ಅದರಿಂದ ಏನು ಅದು ಬಿಟ್ಟರೆ ಏನೂ ಆಗಲ್ಲ, ಅದನ್ನು ಬಿಟ್ಟರೆ ಏನೂ ಆಗೋದೇ ಇಲ್ಲ. ಆ ರೀತಿ ಮಹಾತಾತ್ಪರ್ಯಯುಕ್ತೇಶ್ಚ ನೇಚ್ಛಾ ಮಾತ್ರ ನಿಷಿದ್ಧತೆ. ಆದ್ದರಿಂದ ದೇವ್ರ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕಾದ್ರೆ ನಾವು ಆಗಮದ ಮೂಲ ಒಂದು ಇಟ್ಕೊಂಡ್ಬಿಡ್ಬೇಕು. ಅವನು ಪೂರ್ಣ, ಇದನ್ನು ಮರಿಬಾರದು. ಆ ಪೂರ್ಣ ಅಂತೇಳಿ ಮುಂದೆ ಏನೇ ಹೇಳಿದ್ರು ಕೂಡ ಪೂರ್ಣಕ್ಕೆ ವಿರೋಧವಾಗದಂತೆ ಹೇಳಬೇಕು ಹೊರತು ಬೇರೆ ಅಲ್ಲ. ಅದಕ್ಕೆ ಲೀಲೆ ಎಂಬುದು ವಿರೋಧವಾಗೋದಿಲ್ಲ. ಅದು ಕೂಡ ತನಗೋಸ್ಕರ ಅಲ್ಲ. ಲೀಲೆ ಎಂಬುದು ಎಫರ್ಟ್ಲೆಸ್ನೆಸ್ ಎಲ್ಲ ತೋರಿಸೋಕೆ ಉಪಯೋಗಿಸ್ಬಿಟ್ರು. ಅದು ಆದರೆ ಲೀಲೆಯ ಪ್ರಯೋಜನ ಪಡ್ಕೊಳ್ಳೋರು ಇದ್ದಾರೆ, ಅವರಿಗೆ ಮಾಡಿದ್ದ ಹೊರತು ಬೇರೆಯವರು ಮಾಡಿದ್ದಲ್ಲ. ಉನ್ನಿನೀಯತಿ ವಾಕ್ಯಾಚ್ಯ ಲೋಕದೃಷ್ಟಾನುಸಾರತಃ ಇಚ್ಛಾ ನಿಮಿತ್ಯಕೋ ಯಸ್ಮಾತ್ ತದಭಾವೇ ಕುತಶ್ರುತಿ. ಆದ್ದರಿಂದ ದೇವರಲ್ಲಿ ಆ ಇಚ್ಛೆಯ ಬಗ್ಗೆ ಕೂಡ ಅದು ಮುಂದೆ ಇರಿಸೊಪ್ಪಿದೆ. ಹೋದ ನಾಳೆ ಮುಗಿಸಿದರೆ ಆಯಿತು, ನಾಡಿದ್ದು